ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಳೆದ ಎರಡು ಎಕ್ಸಾಮಿನೇಷನ್ PDO ನಾನ್ HK ಮತ್ತು PDO HK ಎಕ್ಸಾಮಿನೇಷನ್ ಬರೆದಿದ್ದೀರಾ. ಸೊ ಅದರಲ್ಲಿ GK ಕ್ವಶನ್ ಪೇಪರ್ ಅಲ್ಲಿ ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಇಂದ, ನಾವು ಕೊಟ್ಟಿರ್ತಕ್ಕಂಥ ಮ್ಯಾಗಝಿನ್ ಇಂದ ತಮಗೆಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಯಾವ ಮ್ಯಾಗಝಿನ್ ಓದಿದೀನಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಅವರ್ ಸ್ಪೆಂಡ್ ಮಾಡಿದೀನಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ, ನಾನು ಎಷ್ಟು ಕಡಿಮೆ ಓದಿ ಎಷ್ಟು ಎಫಿಷಿಯನ್ಸಿ ನನಗೆ ಬಂದಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಅರ್ಥಾತ್ ಅದನ್ನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಆಮೇಲೆ ಒಂದು ಸೂಚನೆ ಏನಂದರೆ, PDO ನಾನ್ HK PDO HK ನಾನು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಕ್ವಶನ್ಸು ಕಂಬೈನ್ಡ್ ಆಗಿರ್ಬೋದು. ಇಟ್ ಮೀನ್ಸ್ ದ್ಯಾಟ್ ಅಂದರೆ ಮೊದಲೆಲ್ಲ PDO ನಾನ್ HK, ಆಮೇಲೆ PDO HK ಆಗಿಲ್ಲ, ಎರಡೂ ಮರ್ಜ್ ಇದಾವೆ, ಅರ್ಥಾಯ್ತಾ, ಕಂಬೈನ್ಡ್ ಇದಾವೆ ಅಂತಕ್ಕಂಥದ್ದು ಸ್ವಲ್ಪ ಗೊತ್ತಿರಲಿ ನಿಮಗೆ, ಅರ್ಥಾಯ್ತಾ. ಎಸ್, ನೋಡೋಣ ಮೊದಲನೇ ಪ್ರಶ್ನೆ ಏನಂತ ಕೇಳಿದರೆ ಅಂತಕ್ಕಂಥದ್ದು. ನೋಡ್ರಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಹೊಂದಿಸಿ ಬರೆದರೆ ಕೇಳಿದರೆ ಆಪರೇಷನ್ ಸರ್ವಶಕ್ತಿ, ಆಪರೇಷನ್ ಕಾವೇರಿ, ಆಪರೇಷನ್ ದೋಸ್ತ, ಆಪರೇಷನ್ ಅಜಯ. ನೋಡ್ರಿ, ನಾನು ಪ್ರತಿಯೊಂದು ಸಿಂಗಲ್ ಆಗಿ ಮಾಡುವಾಗ ಇವೆಲ್ಲವನ್ನ ಹಿಂದಿನ ಪ್ರತಿಯೊಂದು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗನಿ. ಆಮೇಲೆ ನೀವು ಆಮೇಲೆ ಇದು ಡಿಸ್ಕಷನ್ ಮಾಡುವಾಗ ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೆ, ಇವು ಭಾಳ ಇಂಪಾರ್ಟೆಂಟು ನಿಮಗೆ ಗ್ರೂಪ್ ಸಿಗೆ ಬರ್ತಾವ ಅಂತಕ್ಕಂಥದ್ದು, ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಅದರ ಅರ್ಥ ನಿಮಗೆ ಒಂದು ಗೊತ್ತಿರಬೇಕಂದ್ರೆ ನೀವು 4 ತಿಂಗಳದ್ದು ಓದಬೇಕು. ಇದರಲ್ಲಿ ಒಂದು ಗೊತ್ತಿರಬೇಕಂದ್ರೆ 4 ತಿಂಗಳದ್ದು ಓದಬೇಕು. ಅರ್ಥ ಆಯ್ತಾ? ಇದು ಸಿಂಪಲ್ ಆಗಿ ಲಾಜಿಕ್ ಇಷ್ಟೇ. ಇದು ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ಅಂದ್ರೆ ನೀವು 4 ತಿಂಗಳದ್ದು ಮ್ಯಾಗಝಿನ್ ಓದಿದಿರ ಅಂತ ಅರ್ಥ. ಆ ಥರ ಲೆಕ್ಕ KPSC ನೋಡಿ. ಆಪರೇಷನ್ ಸರ್ವಶಕ್ತಿ ಅಂತಕ್ಕಂಥದ್ದು ಇದಕ್ಕೆ ಯಾವುದು ಸರಿ ಆಗುತ್ತೆ ಅಂದರೆ 4ನೇ ಆಪ್ಷನ್ನು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಇನ್ನು ಆಪರೇಷನ್ ಅಜಯ್ ಅಂತಕ್ಕಂಥದ್ದು ಇಸ್ರೇಲ್ನಿಂದ ಭಾರತೀಯರನ್ನ ಹಿಂತಿರುಗಲು ತಂದಿರ್ತಕ್ಕಂಥದ್ದು. ಅಂದರೆ ಇದಕ್ಕೆ ಯಾವುದಾಗುತ್ತೆ? 4ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಯ್ತಾ? 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದರೆ ನಾವು ಮಾಡಿದ್ದ ಅನಾಲಿಸಿಸು ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಏನಂದರೆ, ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್, ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಇದರಲ್ಲಿ ಯಾವುದೇ ಸ್ಟ್ಯಾಟಿಕ್ ಕಂಬೈಂಡು ಏನಿಲ್ಲ, ಆಯ್ತಾ. ಜನವರಿ ಮಂತ್ ಮ್ಯಾಗಝಿನ್ 2024, ಜನವರಿ ಮಂತ್ ಮ್ಯಾಗಝಿನ್ 2024 ಆಪರೇಷನ್ ಸರ್ವಶಕ್ತಿ ಕಾಣಿಸ್ತಾ ಇದನ್ನ, ಆಪರೇಷನ್ ಸರ್ವಶಕ್ತಿ ಅಂತ ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದ್ದೀವಿ. ಆಮೇಲೆ ಆಪರೇಷನ್ ಅಜಯ್ ಅಂತಕ್ಕಂಥದ್ದು, ಆಪರೇಷನ್ ಅಜಯ್ ಅಂತಕ್ಕಂಥದ್ದು ಬೇಕಾದ್ರೆ ನಿಮಗೆ ಅಕ್ಟೋಬರ್ 2024 ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದ್ದೀವಿ. ಇದು ಹೆಂಗೆ ಹೆಡ್ಡಿಂಗ್ ಕೊಟ್ಟಿವಿ ಹಂಗೆ ಹೆಡ್ಡಿಂಗ್ ಕೊಟ್ಟಿದ್ದೀವಿ. ಇನ್ನು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಸುಮಾರು 4 ಟೈಮಲ್ಲಿ 4 ಬಾರಿ ನಾವು ಮ್ಯಾಗಝಿನಲ್ಲಿ ಕವರ್ ಮಾಡಿದೀವಿ. ಒಂದನ್ನು ತೋರಿಸ್ತಾ ಇದೆ ನಿಮಗೆ, ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಸೆಪ್ಟೆಂಬರ್ ಮಂತ್ 2024 ಅದರಲ್ಲಿ ಆಪರೇಷನ್ ದೋಸ್ತ್ ಕಾಣಿಸ್ತಾ ಇದನ್ನ. ಆಪರೇಷನ್ ದೋಸ್ ಅನ್ನು ಉಭಯ ದೇಶಗಳನ್ನು ಧ್ವಂಸಗೊಳಿಸಿ ಹಿಂಸಾತ್ಮಕ ಭೂಕಂಪ ನಂತರ ಸಿರಿಯಾ ಮತ್ತು ಟರ್ಕಿಯಲ್ಲಿ ಭೂಕಂಪದ ನಂತರ ಭಾರತ ಕೈಗೊಂಡಿರ್ತಕ್ಕಂಥ ಇದು ಕಾರ್ಯಾಚರಣೆ. ನೋಡಿ, ಎರಡನೇದು ಕಾಣಿಸ್ತಾ ಇದನ್ನ ಆಪರೇಷನ್ ಕಾವೇರಿ, ಸೀರಿಯಲ್ ಆಗಿ ಕೊಟ್ಟಿದ್ದೀನಿ ನಿಮಗೆ. ಆಪರೇಷನ್ ಕಾವೇರಿಯಲ್ಲಿ ಸೇನೆ ಅರೇಷನ್ ನಡುವಿನ ಕಾಳಗದಿಂದಾಗಿ ಸುಡಾನ್ ಸಿಲುಕಿದ ಭಾರತೀಯರನ್ನು ತರಲು, ಸುಡಾನ್ ಇದಕ್ಕೆ ಇದು ನೋಡಿ ಕೊಟ್ಟಿರ್ತಕ್ಕಂಥದ್ದು ಮ್ಯಾಗಝಿನಲ್ಲಿ. ಇನ್ನು ಮೂರನೇದು ಸೀರಿಯಲ್ ಆಗಿ ಕೊಟ್ಟಿದ್ದೀನಿ ನಿಮಗೆ, ಆಪರೇಷನ್ ಅಜಯ, ಇಸ್ರೇಲ್ನಿಂದ ಭಾರತೀಯರನ್ನ ತನ್ನ ತಾಯ್ನಾಡಿಗೆ ಕರ್ಕೊಂಬರೋದು. ಅರ್ಥ ಆಯ್ತಾ? ಅಂದರೆ ನಮ್ಮ ಮ್ಯಾಗಝಿನ್ ಹೋಗಿದ್ರೆ ಈ ಕ್ವಶನ್ ಅನ್ನು ನೀವು ಆರಾಮಾಗಿ ಅಟೆಂಡ್ ಮಾಡಬಹುದಾಗಿತ್ತು. 100% ನಿಮಗೆ ಏನಾಗಿದೆ, ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಸುಮಾರು ಜನ ಕೇಳ್ತಾ ಇದ್ರು, ಸರ್ ನಿಮಗೆ ಗ್ರೂಪ್ ಸಿಗೆ ಹೆಲ್ಪ್ ಆಗುತ್ತೇನು, KSಗೆ ಹೆಲ್ಪ್ ಆಗುತ್ತೇನು? ನೋಡ್ರಿ, ಲಾಸ್ಟ್ ಟೈಮ್ KS ನಿಮ್ಮ ಎಕ್ಸಾಮಿನೇಷನ್ ಏನು ನಡೆಸಿದ್ರು, ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಅದರಲ್ಲಿ ಸುಮಾರು ಕ್ವಶನ್ಸ್ಗಳು ಬಂದಿದ್ದಾವೆ. ಆ ಎಕ್ಸಾಮ್ ಕ್ಯಾನ್ಸಲ್ ಆಗೋದ್ರಿಂದಾಗಿ ನಾವು ಮಾಡಕ್ಕೆ ಹೋಗಿಲ್ಲ. ಅರ್ಥ ಆಯ್ತಾ? ನಿಮಗೆ ಸರ್ ಇನ್ನೊಂದು ಬಾರಿ ಮಾಡಿ ಕ್ಲಾಸ್ ಅಲ್ಲಿ ಅಂದ್ರೆ ಅದನ್ನು ಕೂಡ ತೋರಿಸ್ತೀವಿ ನಿಮ್ಗೆ ಪ್ರೂಫ್. ಅರ್ಥ ಆಯ್ತಾ? ಆಮೇಲೆ ಇನ್ನೂ ನಮ್ಮ ಮ್ಯಾಗಝಿನ್ಸ್ ನೀವು ಯಾರು ತಗೊಂಡಿಲ್ಲ, ಕ್ಲಾಸ್ ಯಾರಿಗೆ ಕೇಳೋಕ್ಕಾಗಿಲ್ಲ, ಮುಂದೆ ಯಾವುದು ಗ್ರೂಪ್ ಸಿ KPSC ಯಾರು ಓದ್ತಾ ಇದ್ರಿ, PC PSI ಎಲ್ಲ ಎಕ್ಸಾಮಿನೇಷನ್ಗೆ ಯಾರು ಓದ್ತಾ ಇದ್ರಿ, ನಮ್ಮ ಮ್ಯಾಗಝಿನನ್ನು ತೊಗೋಬೋದು. ನಿಮಗೆ ಒಂದು ಮಂತಿಗೆ 40 ಆಗುತ್ತೆ. 2023 ಜನವರಿ ಅಕ್ಟೋಬರ್ 2024 880 ಆಗುತ್ತೆ. 2024 ಜಾನ್ ಟು ಅಕ್ಟೋಬರ್ 2024 400 ಆಗುತ್ತೆ. 2022 ಜಾನ್ ಟು ಅಕ್ಟೋಬರ್ 2024 1360 ಆಗುತ್ತೆ. ಡಿಸ್ಕೌಂಟ್ ಆಗಿ 1260 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BPay ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ, ಅಥವಾ ಅದಕ್ಕೆ ಈ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ನಂಬರ್ಗೆ ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ನಿಮಗೆ ಸಾಫ್ಟ್ ಫಾರ್ಮ್ಯಾಟ್, ದಟ್ ಇಸ್ PDF ಫಾರ್ಮ್ಯಾಟಲ್ಲಿ ನೋಟ್ಸ್ ಕಳಿಸ್ತೀವಿ. ಅರ್ಥ ಆಯ್ತಾ? ಮತ್ತು ನಮ್ಮದು ಇದು ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಇಲ್ಲಿಗೆ ನಿಮಗೆ ಅಧಿಕೃತವಾಗಿರ್ತಕ್ಕಂಥದ್ದು. ನೀವು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತಗೋಬಹುದು. ಇನ್ನಿತರ ಯಾವುದೇ ಒಂದು ನಂಬರ್ಸ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆಯ್ತಾ? ಇದು ಕೊಟ್ಟಿರ್ತಕ್ಕಂಥದ್ದು ಅಧಿಕೃತ. ಇಲ್ಲಿ ನೀವು ಇದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಥವಾ
ನೀವು ಡೈರೆಕ್ಟಾಗಿ ಇಷ್ಟು ಪೇ ಮಾಡಿ ನಂಬರ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ವಾಟ್ಸಪ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಮುಖಾಂತರ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಎಸ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಈ ಕೆಳಗಿನಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಿಯ ಅಂಗಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಅಂದ್ರೆ ಇಂಡೈರೆಕ್ಟ್ ಕ್ವಶನ್ ಯಾವ ಥರ ಕೇಳಿದ್ರೆ ಮಾನವ ಅಭಿವೃದ್ಧಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಒಂದು ಇದು ಕೇಳಿದ್ದಾರೆ, ಇಂಡಿಕೇಟರ್ಸ್ಗಳು ಯಾವಿದಾವೆ ಅಂತಕ್ಕಂಥದ್ದು. ಸೊ 3 ಡೈಮೆನ್ಷನಲ್ಲಿ ಇದನ್ನು ಅಳತೆ ಮಾಡ್ತೀವಿ ಅಂತಕ್ಕಂಥದ್ದು ನಾನು ಸುಮಾರು ಬಾರಿ ಹೇಳಿದೆ ನಿಮಗೆ. ತೋರಿಸ್ತೀನಿ ನಿಮಗೆ ಪ್ರೂಫು. ಇಲ್ಲಿ ಕಾಣಿಸ್ತಾ ಇದ್ರೆ 3ನೇದು ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಸಾಧನೆ ಮತ್ತು ಜೀವನ ಮಟ್ಟ. ಅರ್ಥ ಆಯ್ತಾ? ಜೀವನ ಮಟ್ಟ ಇದಕ್ಕೆ ಸರಿಯಾಗಿರುತ್ತೆ. 3ನೇ ಆಪ್ಷನ್ನು. ಸೊ ಯಾವಾಗ ಮಾಡಿದೀವಿ ಅಂತಕ್ಕಂಥದ್ದು ಪ್ರೂಫ್ ತೋರಿಸ್ತಾ ಇದೆ ನೋಡಿ. ನಿಮಗೆ ಮಾರ್ಚ್ ಮಂತ್ ಮ್ಯಾಗ್ಝಿನ್ 2024 ಅರ್ಥ ಆಯ್ತಾ? 2024 ತೆಗೆದು ನೋಡಿ. ಮಾನವ ಅಭಿವೃದ್ಧಿ ಸೂಚ್ಯಾಂಕ 2022 ಅಂತ ಕವರ್ ಮಾಡಿದೀವಿ. ಮಾರ್ಚ್ ಮಂತ್ ಮ್ಯಾಗ್ಝಿನ್ 2024 ತೆಗೀರಿ. ಆಮೇಲೆ ಅದರಲ್ಲಿ ಸ್ನಿಪೆಟ್ ಹಂಗೆ ಓದ್ತಾ ಹೋದಾಗ ನೋಡಿ ಇಲ್ಲಿ ತೋರಿಸ್ತದೆ. ಈ ಸೂಚ್ಯಾಂಕವು 3 ಮೂಲಭೂತ ಆಯಾಮಗಳಲ್ಲಿ ದೇಶದ ಸರಾಸರಿ ಸಾಧನೆಯನ್ನು ಅಳೆಯುತ್ತದೆ. 3 ಮೂಲಭೂತ ಆಯಾಮಗಳು. ಒಂದು ಲಾಂಗ್ ಅಂಡ್ ಹೆಲ್ತಿ ಲೈಫ್, ಇಲ್ಲಿ ಕಾಣಿಸ್ತದೆ ಲಾಂಗ್ ಅಂಡ್ ಹೆಲ್ತಿ ಲೈಫ್ ಅಂದರೆ ಕೊಟ್ಟಿದ್ದಾರೆ ಅವರು. ನಿರೀಕ್ಷಿತ ಜೀವಿತಾವಧಿ, ಎಷ್ಟು ದಿವಸ ಬದುಕಿದ್ರಿ ಅಂತಕ್ಕಂಥದ್ದು. 2ನೇದು ಶಿಕ್ಷಣ, ಎಜುಕೇಶನ್, ಇಲ್ಲಿ ಕೊಟ್ಟಿದ್ದಾರೆ ಕಾಣಿಸ್ತದೆ ಶೈಕ್ಷಣಿಕ ಸಾಧನೆ. ಇನ್ನು 3ನೇದು ಯಾವುದಂದ್ರೆ ಯೋಗ್ಯ ಮತ್ತು ಜೀವನ ಮಟ್ಟ, ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್. ಅರ್ಥ ಆಯ್ತಾ? ಇದು ಕವರ್ ಆಗಿರ್ತಕ್ಕಂಥದ್ದು. ಇದನ್ನು ಕೂಡ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ನು. 100% ಇದಕ್ಕೂ ಕೂಡ ನಾವು ಮಾಡಿರ್ತಕ್ಕಂಥ ಎನಾಲೈಸಿಸ್ ಇಂದ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ನೋಡ್ರಿ, ಕ್ವಶನ್ KS ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳಿದರು. ಆಯ್ತಾ? ಪ್ರಿಲಿಮ್ಸ್ ಅಲ್ಲೂ ಕೂಡ ಈ ಪ್ರಶ್ನೆ ಬಂದಿತ್ತು. ಸೊ ಇದು ನಿರುದ್ಯೋಗ ಪದವೀಧರಿಗೆ 3,000 ಮಾಸಿಕ ಕರೆಕ್ಟು. ನಿರುದ್ಯೋಗ ಡಿಪ್ಲೊಮಾ ಪದವೀಧರಿಗೆ 2,1500 ಕರೆಕ್ಟು. ಅಭ್ಯರ್ಥಿಗಳು 2022-23 ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿರಬೇಕು ಮತ್ತು ಕರ್ನಾಟಕ ನಿವಾಸಿ ಆಗಿರಬೇಕು. ಅದು ನಿಮಗೆ ತೋರಿಸ್ತೀನಿ. ಅರ್ಥ ಆಯ್ತಾ? ಈ ಒಂದು ಕ್ವಶನ್ ಇದನ್ನು ಕೂಡ ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಕರ್ನಾಟಕ 4 ಗ್ಯಾರಂಟಿ ಯೋಜನೆಗಳು ಏನು ತಂದಿದೆ, ಸೊ ಅದರಲ್ಲಿ ಇದು ಒಂದು ಅಂತಕ್ಕಂಥದ್ದು. ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲಿ ಅಂದರೆ ಯುವ ನಿಧಿ ಯೋಜನೆ ಸಪ್ರೇಟ್ ಆಗಿ ಕೊಟ್ಟಿದ್ದೀವಿ ನಿಮಗೆ. ಜನವರಿ ಮಂತ್ ಮ್ಯಾಗ್ಝಿನ್ 2024, ಜನವರಿ ತಿಂಗಳದ ಮ್ಯಾಗ್ಝಿನ್ ತೆಗೆದು ನೋಡಿ ನಮ್ಮದು 2024ನೇ ಸಾಲಿಂದು. ಅಲ್ಲೆಲ್ಲ ಕೊಟ್ಟಿದ್ದೀವಿ ನಿಮಗೆ. ಕಾಂಗ್ರೆಸ್ ಸರ್ಕಾರ ಪಂಚ ಖಾತ್ರಿಯಲ್ಲಿ ಕೊನೆಯ ಗ್ಯಾರಂಟಿಯಾಗಿರುವ ಯುವ ನಿಧಿ ಯೋಜನೆ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಚಾಲನೆ ದೊರಕಿದೆ. ಹಾಗಾದ್ರೆ ಏನಿದು ಯುವ ನಿಧಿ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳ ಪೈಕಿ ಯುವ ನಿಧಿ ಯೋಜನೆ ಒಂದಾಗಿದೆ. ಈ ಯೋಜನೆಯಲ್ಲಿ ನಿರುದ್ಯೋಗ ಪದವೀಧರು ಮತ್ತು ಡಿಪ್ಲೊಮಾ ಪದವೀಧರಿಗೆ ಪ್ರತಿ ತಿಂಗಳ ಭತ್ಯೆ ನೀಡಲಾಗುತ್ತೆ. ಎಷ್ಟು ಭತ್ಯೆ ಅಂತ ಇಲ್ಲೆಲ್ಲ ಕೊಟ್ಟಿದ್ದೀವಿ ನೋಡಿ. ಪದವೀಧರಿಗೆ ಪ್ರತಿ ತಿಂಗಳು 3,000 ರು ನಿರುದ್ಯೋಗ ಭತ್ಯೆ, ಡಿಪ್ಲೊಮಾ ಪದವೀಧರಿಗೆ ಪ್ರತಿ ತಿಂಗಳು 1,500 ನಿರುದ್ಯೋಗ ಭತ್ಯೆ. ಇನ್ನು ಯಾರು ಅರ್ಹರು ಅಂತಕ್ಕಂಥದ್ದು ಕಾಣಿಸ್ತಾ ಇದೆನಾ? ಒಂದು ಅರ್ಹತೆ ಮೇಲೆ ಕೇಳಿದರೆ ಅವರು ಅರ್ಜಿ ಸಲ್ಲಿಸಲು ಕರ್ನಾಟಕದ ನಿವಾಸಿಯಾಗಿರಬೇಕು, 2023ರಲ್ಲಿ ಪದವಿ ಅಥವಾ ಡಿಪ್ಲೊಮಾ ಉತ್ತೀರ್ಣ ಆಗಿರಬೇಕು. ಆಯ್ತಾ? 3 ಸ್ಟೇಟ್ಮೆಂಟ್ ಕವರ್ ಆಗಿದೆ. 1 ಸ್ಟೇಟ್ಮೆಂಟು, 2 ಸ್ಟೇಟ್ಮೆಂಟು, 3 ಸ್ಟೇಟ್ಮೆಂಟ್. ಆಯ್ತಾ? 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಈ ತರ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಕೂಡ ಕವರ್ ಆಗ್ತಾವೆ. ನಾವು ಕೇಳುವ ಪ್ರಶ್ನೆ ನಿಮಗೆ ಕ್ಲಾಸ್ ಮಾಡುವಾಗ ಸಿಂಪಲ್ ಆಗಿರ್ಬೋದು, ಬಟ್ ಅದರ ಒಳಗಡೆ ನಾವು ಏನು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಆ ಎಕ್ಸ್ಪ್ಲನೇಷನ್ ಒಳಗಡೆ ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಕೂಡ ಕವರ್ ಆಗ್ತಾವೆ. 100% ಇದಕ್ಕೂ ಕೂಡ ನಮ್ಮ ಒಂದು ಕ್ಲಾಸ್ ನೀವು ಕೇಳಿದರೆ ನಮ್ಮ ಮ್ಯಾಗ್ಝಿನ್ ಕೂಡ ಓದಿದರೆ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 25ನೇ ಕ್ವಶನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಇದು ಬಹಳ ಒಂದು ಟಫ್ ಕ್ವಶನ್. ಇದು ಒಂದು ಸುಮಾರು ಜನರಿಗೆ ಇದು ಟಫ್ ಆಗಿರ್ತಕ್ಕಂಥ ಕ್ವಶನ್. ಅವ್ರು ಏನು ಕೇಳಿದರೆ ಪ್ರಶ್ನೆ ನೋಡಿ ಇಲ್ಲಿ ಏನಂದ್ರೆ, ಖನಿಜಗಳ ಭದ್ರತಾ ಪಾಲುದಾರಿಕೆ ಜಾಗತಿಕವಾಗಿ ಜವಾಬ್ದಾರಿಯ ನಿರ್ಣಯ ಖನಿಜಗಳ ಕ್ರಿಟಿಕಲ್ ಪೂರೈಕೆ ಸಾಗಾಣಿಕೆಯಲ್ಲಿ 14 ದೇಶಗಳು ಮತ್ತು ಯುರೋಪಿಯನ್ ಯೂನಿಯನ್ ಅನ್ನ ಸಹಯೋಗದಲ್ಲಿದೆ. ಅರ್ಥ ಆಯ್ತಾ? ಖನಿಜಗಳ ಭದ್ರತಾ ಪಾಲುದಾರಿಕೆಯಲ್ಲಿ ಭಾರತವು ಒಂದಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಇದು ಭಾರತ ಸೇರ್ಪಡೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು 3 ಸ್ಟೇಟ್ಮೆಂಟ್ ಕವರ್ ಆಗೋದನ್ನ ನಿಮಗೆ ಪ್ರೂಫ್ ತೋರಿಸ್ತೀನಿ ನಾನು. ಅರ್ಥ ನಾವು ಯಾವ ತಿಂಗಳಲ್ಲಿ ಮಾಡಿದೀವಿ ಅಂತಕ್ಕಂಥದ್ದು. ನೋಡ್ರಿ, 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, ಇವೆಲ್ಲ ಟಫ್ ಕ್ವಶನ್. ಈ ತರ UPSC ಕೇಳ್ತಾ ಇದ್ರೆ ಪ್ಯಾಟರ್ನು ಈ KPSC ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆನಾ? ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ ನಮ್ಮದು. MSFN ಅರ್ಥ ಆಯ್ತಾ? ಮಿನರಲ್ ಸೆಕ್ಯೂರಿಟಿ ಫೈನಾನ್ಸ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಮಿನರಲ್ ಸೆಕ್ಯೂರಿಟಿ ಫೈನಾನ್ಸ್ ನೆಟ್ವರ್ಕು ಅಮೆರಿಕ ನೇತೃತ್ವದ ಒಂದು ಗುಂಪಿದು. ಅಮೆರಿಕ ಮುಂದಾಳತ್ವ ವಹಿಸಿರ್ತಕ್ಕಂಥ ಒಂದು ಗುಂಪು. ಇಲ್ಲಿ ಕಾಣಿಸ್ತಾ ಇದೆನಾ? ಮೊದಲೇ ಹೆಡ್ಡಿಂಗ್ ಅಲ್ಲಿ ಭಾರತ ಸೇರಿದೆ, ಅಂದ್ರೆ ಭಾರತ ಇದಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಒಂದು ಸ್ಟೇಟ್ಮೆಂಟ್ ಕವರ್ ಆಯ್ತು. ಅರ್ಥ ಆಯ್ತಾ? ಈ ಜಾಲದಲ್ಲಿ 14 ದೇಶಗಳು ಮತ್ತು ಐರೋಪ್ಯ ಒಕ್ಕೂಟ ಒಳಗೊಂಡಿದೆ ಇದೀಗ. ಅರ್ಥ ಆಯ್ತಾ?
14 ದೇಶಗಳು ಐರೋಪ್ಯ ಒಕ್ಕೂಟ 2 ಸ್ಟೇಟ್ಮೆಂಟ್ ಕವರ್ ಆಯಿತು. ಅದಾಯ್ತಾ 2 ಸ್ಟೇಟ್ಮೆಂಟ್ಗಳು ಕವರ್ ಆದವು. ಇನ್ನು ತದನಂತರದಲ್ಲಿ MSF ಒಂದು ಎಲ್ಲ ಕೊಟ್ಟಿದ್ದೀವಿ ನಿಮಗೆ ಇಲ್ಲಿ. MSF ಅನ್ನು 2023ರಲ್ಲಿ ಭಾರತ MSF ಅನ್ನು ಸೇರಿತು. ಕಾಣಿಸ್ತಾ ಇದೆನಾ? ಇದನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು 3 ಸ್ಟೇಟ್ಮೆಂಟ್ ಅಂದರೆ 2 ಸ್ಟೇಟ್ಮೆಂಟ್ ಕವರ್ ಆಗಿದ್ದೇವೆ. ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ ಲಾಸ್ಟಿಗೆ ಅಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಜಮ್ಮು ಕಾಶ್ಮೀರದಲ್ಲಿ ಜಿಲ್ಲೆಯಲ್ಲಿ 5.9 ದಶಲಕ್ಷ ಟನ್ ಲಿಥಿಯಂ ಅನ್ನು ಪತ್ತೆ ಮಾಡಿದ್ದಾರೆ. ಅಂದರೆ 159 ಲಕ್ಷ ಟನ್ ಅಂದರೂ ಒಂದೇ ಸಾರಿ ಅರ್ಥ ಆಯ್ತಾ 590 ಆಗುತ್ತಿದೆ. 590 ದಶಲಕ್ಷ ಟನ್ ಅಂದರೂ ಒಂದೇ 5.9 ಸಾರಿ 590 ಲಕ್ಷ ಟನ್ ಅಂದರೂ ಒಂದೇ. ಇನ್ನು 5.90 ದಶಲಕ್ಷ ಟನ್ ಅಂದರೂ ಒಂದೇ. ಅವು ತೋರಿಸ್ತೀನಿ ನಮ್ಮ ಮ್ಯಾಗ್ಝಿನಲ್ಲಿ ಎಲ್ಲಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. ಇಲ್ಲಿ ಕಾಣಿಸ್ತಾ ಇದೆನಾ? ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಲಿಥಿಯಂ ನಿಕ್ಷೇಪ ಪತ್ತೆ ಅಂತ ಫೆಬ್ರವರಿ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಅದರಲ್ಲಿ ಇಲ್ಲಿ ಕಾಣಿಸ್ತಾ ಇದೆನಾ? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಒಂದು ಸಲಾಲ ಹಯಂನಲ್ಲಿ 59 ಲಕ್ಷ ಟನ್ ಲಿಥಿಯಂ ಆಯ್ತಾ 59 ಲಕ್ಷ ಟನ್ ಲಿಥಿಯಂ ಅನ್ನು ಒಂದೇ ಅಥವಾ 5.9 ದಶಲಕ್ಷ ಅಂದ್ರೂ ಒಂದೇ 5.9 ದಶಲಕ್ಷ ಅಂದ್ರೂ ಒಂದೇ. ಇದು ಬಿದ್ದಿರ್ತಕ್ಕಂಥದ್ದು ಅಂದ್ರೆ 3 ಕ್ವಶನ್ಸ್ಗಳು 3 ಸ್ಟೇಟ್ಮೆಂಟ್ಗಳು ಕವರ್ ಆಗಿದೆ. ಅದರ ಅರ್ಥ ಏನಂದ್ರೆ ಈ ಕ್ವಶನ್ಗೂ ಕೂಡ 100% ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಇಂದ ನಾವು ಕೊಟ್ಟಿರ್ತಕ್ಕಂಥ ಮ್ಯಾಗ್ಝಿನ್ ಇಂದ ಕವರ್ ಆಗಿದೆ. ಸೊ ಮೇಲಿನ 3 ಹೇಳಿಕೆಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ. ಇಂಥ ಒಂದು ಸ್ಟೇಟ್ಮೆಂಟ್ಗಳ ನೀವು ಕರೆಕ್ಟ್ ಹಾಕಬೇಕಂದ್ರೆ ಸೊ ನೀವು ಆಲ್ಮೋಸ್ಟ್ ಆಲ್ ಕರೆಂಟ್ ಅಫೇರ್ಸ್ ಅನ್ನ ಪಕ್ಕಾ ಓದ್ಕೊಂಡಿರ್ಬೇಕು. ಅವಾಗ ಮಾತ್ರ ಇಂಥ ಒಂದು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋಕ್ಕಾಗುತ್ತೆ. ಅರ್ಥ ಆಯ್ತಾ? ಇದನ್ನು ಕೂಡ ಒಂದು ಟಫ್ ಕ್ವಶನ್ ನಮ್ಮ ಮ್ಯಾಗ್ಝಿನ್ ಇಂದ ನಿಮಗೆ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದರೆ ಕೆಳಗಂಡ ಯಾವ ಜಲ್ ಜೀವನ್ ಮಿಷನ್ ಒಂದು ಧ್ಯೇಯೋದ್ದೇಶಗಳಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಧ್ಯೇಯೋದ್ದೇಶಗಳಲ್ಲಿ ಇದು ನೋಡ್ರಿ ಮೊದಲನೇ ಆಪ್ಷನ್ ಇದಕ್ಕೆ ಸರಿ ಆಗುತ್ತೆ. ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ FHTS ಒದಗಿಸಬಹುದು. ಇದಕ್ಕೆ ಒಂದೇ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಏನಂದ್ರೆ RO ಪ್ಲಾಂಟ್ಗಳು ಅರ್ಥ ಆಯ್ತಾ ರಿವರ್ ಆಸ್ಮೋಸಿಸ್ ಮತ್ತು ಆಸ್ಮೋಸಿಸ್ ಪ್ಲಾಂಟ್ಗಳನ್ನು ಏನಾದರೂ ಕೊಡ್ತಾರೆ, ಇದರಲ್ಲಿ ಕೊಡಲ್ಲ. ಡಿ ತಪ್ಪಾಗುತ್ತೆ. ಇದ್ರೆ ಆಲ್ಮೋಸ್ಟ್ ಅಲ್ಲಿ ಏನಂದ್ರೆ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎ ಮಾತ್ರ ಸರಿ ಆಗುತ್ತೆ. ಅದು ಎಲ್ಲಿ ಕವರ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ತೀನಿ ನೋಡಿ. ಇದನ್ನು ಕೂಡ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್. ನಿಮ್ಗೆ ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ. ನವೆಂಬರ್ ಮಂತ್ ಮ್ಯಾಗ್ಝಿನ್ ಅಲ್ಲಿ ಕೂಡ ಕಡಿದೀವಿ 2023ರಲ್ಲಿ ಮತ್ತು 2024ರಲ್ಲೂ ಕೂಡ ಕವರ್ ಮಾಡಿದೀವಿ ನಾವು. ಇಲ್ಲಿ ತೋರಿಸ್ತಾ ಇಲ್ಲಿ ನೋಡಿ ಕಾಣಿಸ್ತಾ ಇದೆನಾ? ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಭಾಗದ ಮನೆಗೆ 70% ನಲ್ಲಿ ನೀರು ಅಂತ ಇಲ್ಲಿ ಕವರ್ ಮಾಡಿಬಿಟ್ಟು ಅಂದ್ರೆ ಇದರ ಟಾರ್ಗೆಟ್ ಕೊಟ್ಟಿದ್ದೀವಿ. ಪ್ರತಿ ಮನೆಗೂ ನಲ್ಲಿ ಸಂಪರ್ಕ ಮೂಲಕ ಶುದ್ಧ ಕುಡಿಯುವ ನೀರು ಒದಗಿಸುವ ಗುರಿಯೊಂದಿಗೆ 2019ರಲ್ಲಿ ಸ್ಟಾರ್ಟ್ ಮಾಡಲಾಗಿರ್ತಕ್ಕಂಥದ್ದು. ಅದಲ್ಲದೆ ಜಲ್ ಜೀವನ್ ಮಿಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ 2024ರ ವೇಳೆಗೆ ಪ್ರತಿ ಗ್ರಾಮೀಣ ಮನೆಗಳಿಗೆ ಪ್ರತಿ ವ್ಯಕ್ತಿಗೆ 55 ಲೀಟರ್ ನೀರನ್ನು ಫಂಕ್ಷನಲ್ ಹೌಸ್ ಹೋಲ್ಡ್ FHT ಅರ್ಥ ಆಯ್ತಾ? FHT ಅಂತ ಅರ್ಥ. ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಅಂತ ಹೇಳ್ತೀವಿ ಮೂಲಕ ನೀರು ಪೂರೈಸಬಹುದು. ಇಲ್ಲಿ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ FHTS ಒದಗಿಸುವುದು ಅಂತಕ್ಕಂಥದ್ದು ಫಂಕ್ಷನಲ್ ಹೌಸ್ ಟ್ಯಾಪ್ ಮೂಲಕ ಕೊಡೋದು. ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. 100% ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಅನಲೈಸ್ ಇಂದ. ಇಟ್ ಈಸ್ ಆಲ್ಸೋ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತೀಯ ದಂಡ ಸಂಹಿತೆ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಕೂಡ ಇಂಪಾರ್ಟೆಂಟ್. ಐ ಥಿಂಕ್ PDO HKದಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆ. HKದಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ 3ನೇ ಆಪ್ಷನ್ ಲಾರ್ಡ್ ಮೆಕಾಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ನಿಮ್ಗೆ ನೋಡೋಕೆ ಇದೇನು ಅನ್ಸುತ್ತೆ ಅಂದ್ರೆ ಒಂಥರ ಸ್ಟ್ಯಾಟಿಕ್ ಕ್ವಶನ್ ಅನ್ಸುತ್ತೆ. ಸೊ ಇದು ಸ್ಟ್ಯಾಟಿಕ್ ಕ್ವಶನ್ ಅಲ್ಲ, ಇಟ್ ಈಸ್ ಅ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಕ್ವಶನ್. ತೋರಿಸ್ತೀನಿ ನಿಮಗೆ ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ಜುಲೈ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಏನು ಹೊಸ 3 ಕ್ರಿಮಿನಲ್ ಕಾನೂನುಗಳನ್ನ ಜಾರಿಗೆ ಅಂದ್ರೆ ಹೊಸ 3 ಕ್ರಿಮಿನಲ್ ಕಾನೂನು ತಿದ್ದುಪಡಿ ಮಾಡಿ ಜಾರಿಗೆ ಏನು ಬಂದು ಜುಲೈ 1ರಂದು ಅವಾಗ ಕವರ್ ಮಾಡಿದೀವಿ. ಇಲ್ಲಿ ಕಾಣಿಸ್ತಾ ಇದೆನಾ? ಭಾರತೀಯ ದಂಡ ಸಂಹಿತೆ ಇಂಡಿಯನ್ ಪೀನಲ್ ಕೋಡ್. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಥಾಮಸ್ ಬಾಬಿಂಗ್ಟನ್ ಮೆಕಾಲೆ ಅಧ್ಯಕ್ಷತೆಯಲ್ಲಿ 1833 ಚಾರ್ಟರ್ ಕಾಯ್ದೆ ಅಡಿಯಲ್ಲಿ 1834ರಲ್ಲಿ ಸ್ಥಾಪಿಸಲಾದ ಮೊದಲ ಕಾನೂನು ಆಯೋಗದ ಶಿಫಾರಸುಗಳ ಮೇಲೆಗೆ ಇದನ್ನ ರಚಿಸಲಾಗಿದೆ. ಆಯ್ತಾ? ಮೆಕಾಲೆ ಒಂದು ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ GSAT-20 ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಸಂವಹನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸುದ್ದಿಯಲ್ಲಿದ್ದ GSAT ಉಪಗ್ರಹದ ಪ್ರಾಥಮಿಕ ಉದ್ದೇಶ ಅದರ ಅರ್ಥ ಇನ್ನೂ ಉಡಾವಣೆ ಮಾಡಿರಲಿಲ್ಲ. ಇದು PDO
PDO HKದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಉಡಾವಣೆ ಮಾಡಿರಲಿಲ್ಲ, ಉಡಾವಣೆ ಮಾಡಿದಾಗ ನಾನು ಇನ್ ಡೆಪ್ತ್ ಆಗಿ ಮಾಡಿದ್ದೀನಿ. ಇನ್ನು ನಿಮಗೆ ಪ್ರೂಫ್ ತೋರಿಸಬೇಕಾಗಿರೋದು ನಾನು ಉಡಾವಣೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾವ ಮ್ಯಾಗ್ಝಿನಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ಉಡಾವಣೆ ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನವೆಂಬರಲ್ಲಿ ಕವರ್ ಮಾಡಿದ್ದೀನಿ ನಾನು. ಬಟ್ ಸರ್ ನೀವು ಏನು ಎಕ್ಸಾಮ್ ಮುಗಿದ ಮೇಲೆ ಕವರ್ ಮಾಡಿದಿರಿ ಅಂತ ಅನ್ನೋದು ಬೇಡ ಅನ್ನೋ ಉದ್ದೇಶದಿಂದಾಗಿ ನಿಮ್ಗೆ ಪ್ರೀವಿಯಸ್ ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇದನ್ನ ನೋಡ್ರಿ. ಪ್ರೂಫ್ ಬೇಕಂದ್ರೆ ಜನವರಿ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಇಲ್ಲಿ ಕಾಣಿಸ್ತಾ ಇದನ್ನ ಸ್ಪೇಸ್ ಎಕ್ಸ್ ರಾಕೆಟ್ ಬಳಸಿ ಉಪಗ್ರಹ ಉಡಾವಣೆ ಮಾಡ್ತಿದೆ ಅಂತಕ್ಕಂಥದ್ದು. ಇಲ್ಲಿ ಕಾಣಿಸ್ತಾ ಇದೆ ಸಂವಹನ ಉದ್ದೇಶದ ಉಪಗ್ರಹವನ್ನು ಉಡಾವಣೆ ಮಾಡಲಿದೆ. ಆದರೆ ಸಂವಹನ ಉಪಗ್ರಹ ಉದ್ದೇಶದ ಉಡಾವಣೆ ಯಾವುದು? ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ಉಡಾವಣೆ ಮಾಡಲಿದೆ. ಅದಾದರೆ ದೇಶದ ಬ್ರಾಡ್ಬ್ಯಾಂಡ್ ವಿಮಾನ ನೌಕೆಗಳಲ್ಲಿ ಸಂವಹನ ಸೆಲ್ಯುಲಾರ್ ಸೇವೆ ಒದಗಿಸುವುದು GSAT-20 ಉಪಗ್ರಹವನ್ನ ಈ ವರ್ಷ ಮಾಡಲಿದೆ ಅಂತಕ್ಕಂಥದ್ದು 2024 ಜನವರಿ ತಿಂಗಳಲ್ಲೂ ಕೂಡ ಕವರ್ ಮಾಡಿದ್ದೀನಿ. ಮತ್ತು ಇದು ಉಡಾವಣೆ ಮಾಡದಾದ ಮೇಲೆ ನವೆಂಬರ್ 2024ರಲ್ಲಿ ಕೂಡ ಕವರ್ ಮಾಡಿದ್ದೀನಿ ನಾನು. ಪ್ರೂಫ್ ಬೇಕಂದ್ರೆ ನೀವು ನೋಡ್ಬೋದು ಜನವರಿ ಮಂತ್ ಮ್ಯಾಗ್ಝಿನ್ 2024. ಅರ್ಥ ಯಾಕೆ ಇದನ್ನು ನಾವು ಫಾಲ್ಕನ್ 9 ಬಳಸ್ತಾ ಇದೀವಿ ಅಂತಕ್ಕಂಥ ಮಾಹಿತಿ ಕೂಡ ನಾವು ಕೆಳಗಡೆ ಕೊಟ್ಟಿದ್ದೀವಿ ನೋಡಿ. ಇನ್ನೊಂದೇನಂದ್ರೆ ಇಲ್ಲಿ ಸ್ನಿಪೆಟ್ ಇಷ್ಟೇ ಮಾಹಿತಿ ಇರುತ್ತೆ ಅಂತ ಅನ್ಕೋಬೇಡಿ. ನಾನು ನಿಮಗೆ ಎಲ್ಲಿ ಕವರ್ ಆಗಿದೆ ಅಂತಕ್ಕಂಥ ಅಷ್ಟೇ ಸ್ನಿಪೆಟ್ ತಗೊಂಡು ಇಲ್ಲಿ ನಿಮ್ಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು. ಇದಕ್ಕೂ ಕೂಡ 100% ಹೆಲ್ಪ್ ಆಗಿದೆ. ಇಟ್ ಈಸ್ ಆಲ್ಸೋ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ನೋಡಿ, ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವ ಹೊಂದಿಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಇದಕ್ಕೆ ಚೀನಾ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. 3ನೇ ಆಪ್ಷನ್. ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು ಪ್ರೂಫ್ ತೋರಿಸ್ತೀನಿ ನೋಡಿ. ಜೂನ್ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಸಾರ್ಕ್ ಕರೆನ್ಸಿ ವಿನಿಮಯ ವ್ಯವಸ್ಥೆ ಅಂತ. ಸಾರ್ಕ್ ಕರೆನ್ಸಿ ವಿನಿಮಯ ವ್ಯವಸ್ಥೆ ಅಂತ ನನಗೆ ಹೆಡ್ಡಿಂಗ್ ಹಾಕ್ಬಿಟ್ಟು ಅದರಲ್ಲಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಅಂತಕ್ಕಂಥದ್ದು ಯಾವಾಗ ಸ್ಟಾರ್ಟ್ ಆಯ್ತು ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. 1985 ಅಂತಕ್ಕಂಥದ್ದು. ಇದರಲ್ಲಿ ಪ್ರಸ್ತುತ 8 ಸದಸ್ಯ ರಾಷ್ಟ್ರಗಳಿವೆ. ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ್, ಇಲ್ಲಿ ಶ್ರೀಲಂಕಾ. ಆಮೇಲೆ ಇಲ್ಲಿ 2 ದೇಶಗಳಿಲ್ಲ ಭಾರತ ನೆರವೇರೋದು. ಒಂದು ಚೀನಾ ಇಲ್ಲ, ಇನ್ನೊಂದು ಮ್ಯಾನ್ಮಾರ್ ಇಲ್ಲ. ಅದೇ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇದು PDO HK ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಮತ್ತೆ PDO ನಾನ್ HK ಕ್ವಶನ್ ಆದವು ಸರ್ ಅಂತ ಅನ್ಕೋಬೇಡಿ. ನಾನ್ HK ಕ್ವಶನ್ ಇನ್ನೂ ಇದಾವೆ ಸುಮಾರು, ಅದು ತೋರಿಸ್ತೀನಿ ನಿಮಗೆ ಮುಂದೆ. ರೆಪೋ ದರ ಪದವು ಇದನ್ನು ಉಲ್ಲೇಖಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ದರ ಅಂತ ಹೇಳ್ತೀವಿ. ಇದಕ್ಕೆ ಎಷ್ಟಂದ್ರೆ 1ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಇವೆಲ್ಲ ಎಕನಾಮಿಕ್ಸ್ ಅನ್ಸುತ್ತೆ ನಿಮಗೆ, ಆದರೆ ದೀಸ್ ಆರ್ ದ ಕ್ವಶನ್ ವಿಚ್ ಆರ್ ರಿಲೇಟೆಡ್ ಟು ದಿ ಕರೆಂಟ್ ಅಫೇರ್ಸ್. ತೋರಿಸ್ತೀನಿ ನಿಮಗೆ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ನಿಮ್ಗೆ ಪ್ರೂಫ್ ಬೇಕಂದ್ರೆ ಜೂನ್ ಮಂತ್ ಮ್ಯಾಗ್ಝಿನ್ 2024 ನೋಡಿ. ರೆಪೋ ದರ, ರಿವರ್ಸ್ ರೆಪೋ ದರ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, SLR, CRR ಎಲ್ಲ ಕವರ್ ಮಾಡಿದೀವಿ. ಇಲ್ಲಿ ರೆಪೋ ದರ ಕಾಣಿಸ್ತಾ ಇದನ್ನ ಬ್ಯಾಂಕ್ಗಳು RBI ನಿಂದ ಪಡೆಯುವ ಅಲ್ಪಾವಧಿ ಸಾಲದ ಬಡ್ಡಿ ದರವನ್ನು, ಅಂದ್ರೆ ಬ್ಯಾಂಕ್ಗಳು RBI ನಿಂದ ಪಡೆಯುವಾಗ RBI ವಿಧಿಸುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಕವರ್ ಆಗಿದೆ. 100% ಇದಕ್ಕೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ನೋಡಿ. ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಜುಲೈ 11ನೇ ದಿನಾಂಕವನ್ನು ಏನೆಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅರ್ಥ ಆಯ್ತಾ? ಅಂದ್ರೆ ಕ್ವಶನ್ ಉಲ್ಟಾ ಕೇಳಿದಾನೆ. ಉಲ್ಟಾ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ವಿಶ್ವ ಜನಸಂಖ್ಯೆ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ನಾವು ಕೇಳ್ತೀವಿ. ಬಟ್ ಅವನ್ ಏನ್ ಮಾಡಿದಾನೆ, ಉಲ್ಟಾ ಕೇಳಿದಾನೆ. ಜುಲೈ 11ನೇ ಯಾವ ದಿನಾಂಕದ ಏನಂದು ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಶ್ವ ಜನಸಂಖ್ಯಾ ದಿನ. ಇದನ್ನು ಕೂಡ PDO HK ದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನಿಮಗೆ ಪ್ರೂಫ್ ತೋರಿಸ್ತೀನಿ ನೋಡಿ. ಪ್ರೂಫ್ ಬೇಕಂದ್ರೆ ವಿಶ್ವ ಜನಸಂಖ್ಯಾ ದಿವಸ ಜುಲೈ 11 ವಿಶ್ವ ಜನಸಂಖ್ಯೆ ದಿನ ಜುಲೈ 11. ಇದು ಡೈರೆಕ್ಟ್ ನಿಮ್ಮ ಹಿಟ್ಟ ಇದರಲ್ಲೇ ಕೊಟ್ಟಿದ್ದೇವೆ. ಮೇಲುಗಡೆ ಓದಿದ್ರೆ ಸಾಕು, ಇಷ್ಟೇ ಓದಿದ್ರೆ ನೀವು ಎಕ್ಸಾಮ್ ಅಲ್ಲಿ ಆರಾಮಾಗಿ ಅಟೆಂಡ್ ಮಾಡಬಹುದು. ಇದರಲ್ಲಿ ಎಲ್ಲ ಕೊಟ್ಟಿದ್ದೀವಿ ನಾವು. ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಥಿಯರಿ ಕೊಟ್ಟಿದ್ದೀವಿ. ಆಮೇಲೆ ಜನಸಂಖ್ಯಾ ಸಿದ್ಧಾಂತ ಯಾರು ಪ್ರತಿಪಾದನೆ ಮಾಡಿದ್ದಾರೆ ಅಂತಕ್ಕಂಥ ಕೊಟ್ಟಿದ್ದೀವಿ. ಆಮೇಲೆ ತದನಂತರದಲ್ಲಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ದೇಶಗಳು ಅಂದ್ರೆ ದೊಡ್ಡ ದೇಶಗಳು, ಭಾರತ ದೊಡ್ಡ ರಾಜ್ಯಗಳು, ಎಲ್ಲಾ ಮಾಹಿತಿಯನ್ನು ಇದರಲ್ಲಿ ನಾವು ಕೊಟ್ಟಿದ್ದೀವಿ ಆಯ್ತಾ ಮ್ಯಾಗ್ಝಿನ್ ಅಲ್ಲಿ. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಈ ಕೆಳಗಿನ ಸಾಫ್ಟ್ವೇರ್ಗಳಲ್ಲಿ ಯಾವುದೋ ಕ್ಷಯ ರೋಗಿಗಳಿಗೆ ಡೇಟಾಗೆ ಸಂಬಂಧಿಸಿದ ಒಂದು ಸಾರ್ವತ್ರಿಕ ಪ್ರವೇಶದ ಮೇಲ್ವಿಚಾರಣೆಗೆ ಅವಕಾಶ ಕಲ್ಪಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಸೊ ಇದನ್ನು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು ಇಂಪಾರ್ಟೆಂಟ್. ಇದು ನಿಮಗೆ PDO ಆಯ್ತಾ, PDO ನಾನ್ HK ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಇದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ ನಿಕ್ಷ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. 69ನೇ ಕ್ವಶನ್ ಇದೆ ನಿಮಗೆ ತೋರಿಸ್ತೇನೆ. ನಿಮಗೆ ಸೀರೀಸ್ ಬೇರೆ ಇರಬಹುದು. ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗ್ಝಿನ್ 2024 ವಿಶ್ವ ಕ್ಷಯರೋಗ ದಿನ ಸಂದರ್ಭದಲ್ಲಿ ಇದನ್ನ ಹೇಳಿದೆ. ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ ನಾವು ಮ್ಯಾಗ್ಝಿನ್ ಅಲ್ಲಿ. ಅರ್ಥ ಕ್ಲಾಸ್ ಅಲ್ಲಿ ಕಡಿಮೆ ಕೊಟ್ಟರು ಕೂಡ ನಿಮಗೆ ಮ್ಯಾಗ್ಝಿನ್ ಅಲ್ಲಿ ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ ನಾವು.
ಇಲ್ಲಿ ನಿಮಗೆ ಎಲ್ಲ ಮಾಹಿತಿ ನೀಡಲಾಗಿದೆ ಟ್ಯೂಬರ್ಕ್ಲೋಸಿಸ್ ಬಗ್ಗೆ. ಟ್ಯೂಬರ್ಕ್ಲೋಸಿಸ್ ಬಗ್ಗೆ ಹೆಂಗೆ ಮಾಹಿತಿ ನೀಡ್ತಾ ಇಲ್ಲಿ ಕಾಣಿಸ್ತಾ ಇದೆ. ಭಾರತದ ಪ್ರಯತ್ನಗಳೇನು ಟ್ಯೂಬರ್ಕ್ಲೋಸಿಸ್ ನಿಯಂತ್ರಣ ಮಾಡೋದಲ್ಲಿ. ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಟಿ ಬಿ ಎಲಿಮಿನೇಷನ್ ಅಂತಕ್ಕಂಥ ಹೇಳಿದೀವಿ. ತದನಂತರದಲ್ಲಿ ಇಲ್ಲಿ DBT ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಹೇಳಿದೀವಿ. ಇನ್ನು 2018ರಲ್ಲಿ ಕಾಣಿಸ್ತಾ ಇದೆನಾ ನಿಕ್ಷ ಪೋಷಣ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಇದು ಪೌಷ್ಟಿಕಾಂಶಗಳ ಅಗತ್ಯ 500ಗಳಿಗೆ ವರ್ಗಾಯಿಸುವ ಒಂದು ಇದನ್ನು ಹೊಂದಿದೆ ಅಂತಕ್ಕಂಥದ್ದು. ಇದು ಏನಾಗಿದೆ ಅಂದ್ರೆ ಇಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇದು ನಿಕ್ಷ ಪೋಷಣೆ ಯೋಜನೆ, TB ಹರೆಗ, ದೇಶ್ ಜಿತ್ಯಾಗ ಇವೆಲ್ಲ ಒಂದು ಏನೇನು ಕಾರ್ಯಕ್ರಮಗಳು ಭಾರತ ಜಾರಿಗೆ ತಂದಿದೆ ಅಂತಕ್ಕಂಥದ್ದು ಹೇಳಿದ್ವಿ. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು 2023ರಲ್ಲಿ ದ್ರೌಪದಿ ಮುರ್ಮು ಅವರು ನಿಕ್ಷ ಪೋಷಣ 2.0 ಲಾಂಚ್ ಮಾಡಿದಾಗೂ ಕೂಡ ನಾನು ಕವರ್ ಮಾಡಿದ್ದೀನಿ. 2-3 ಬಾರಿ ಕವರ್ ಮಾಡಿದ್ದೀನಿ. ಯಾರು ನಾವು ಮ್ಯಾಗ್ಝಿನ್ ಫ್ರಾಮ್ಟಾಗಿ ಓದ್ತಾ ಇದ್ರ ಅವ್ರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಹೊಸಬರು ಯಾರಿದ್ರ ನೀವು ಮ್ಯಾಗ್ಝಿನನ್ನು ತಗೊಂಡು ನೋಡಿದಾಗೆ ಮಾತ್ರ ಅರ್ಥ ಆಗುತ್ತೆ, ಕ್ಲಾಸ್ ಕೇಳಿದಾಗೆ ಮಾತ್ರ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ನಿಮಗೆ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ ಈ ಕೆಳಗಂಡ ಹೇಳಿಕೆಗಳು ಪರಿಗಣಿಸಿ ಅಂತ ಕೇಳಿದರೆ, ಭಾರತವು ಬುಡಾಪೆಸ್ಟ್ನಲ್ಲಿ ನಡೆದ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಮುಕ್ತ ಮತ್ತು ಮಹಿಳೆಯರ ಕ್ರೀಡೆಗಳಲ್ಲಿ ಇವೆಂಟ್ಸ್ನಲ್ಲಿ ಚಿನ್ನವನ್ನು ಜಯಿಸಿತು ಅಂತಕ್ಕಂಥ ಮೊದಲನೇದು. ಫಿಡೆ 2024 ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಂದ್ಯವು 2023-24ರ ಆವೃತ್ತಿ ಡಿ ಗುಕೇಶ್ ಮತ್ತು ಮ್ಯಾಗ್ನಸ್ ಕಾರ್ಲ್ಸನ್ ನಡುವೆ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರ ಆಪ್ಷನ್ ಕೊಟ್ಟಿದ್ದಾರೆ. ಯಾವುದೇ ಭಾರತೀಯರು ಇದುವರೆಗೆ ಫಿಡೆಯನ್ನ ಚೆಸ್ ಅನ್ನು ಚಾಂಪಿಯನ್ ಆಗಿಲ್ಲ ಅಂತ ಕೊಟ್ಟಿದ್ದಾರೆ 3ನೇ ಆಪ್ಷನ್. ಅದು ತೋರಿಸ್ತಾ ಇದೆ ನೋಡಿ, ಎಲ್ಲೆಲ್ಲಿ ಕವರ್ ಮಾಡಿದೀವಿ. ವಿಶ್ವನಾಥ್ ಆನಂದ್ ಅಂತ ಕವರ್ ಮಾಡಿದೀವಿ. ಇಲ್ಲಿ ಸ್ವಲ್ಪ ನಿಮಗೆ ಇದು ಹಾಕಿಲ್ಲ, ನಾವು ಪ್ರೂಫ್ ಬಂದಿಲ್ಲ, ಇಲ್ಲಿ ಕವರ್ ಮಾಡಿದೀವಿ. ಇದು ಅದಕ್ಕೆ ವಿಶ್ವ ಚಾಂಪಿಯನ್ಶಿಪ್ ಗೆದ್ದ ಮೊದಲ ಭಾರತೀಯರು. ಅದರ ಮೊದಲನೇ ಲಾಕ್ಲೆ ಸ್ಟೇಟ್ಮೆಂಟ್ ತಪ್ಪಾಯ್ತು ಅಂತ ಅರ್ಥ. ಇನ್ನು ತದನಂತರದಲ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಪ್ರೂಫ್. ಇನ್ನೊಂದು 45ನೇ ಚೆಸ್ ಒಲಿಂಪಿಯಾಡ್ ಯುವ ಚದುರಂಗ ತಾರೆಯರಿಂದ ಕೂಡಿದ ಭಾರತ ಪುರುಷರು ಮತ್ತು ಮಹಿಳೆಯರ ತಂಡ ಕಾಣಿಸ್ತಾ ಇದೆ. ಪುರುಷರು ಮತ್ತು ಮಹಿಳೆಯರ ತಂಡ 45ನೇ ವಿಶ್ವ ಒಲಿಂಪಿಯಾಡಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವರ್ಣ ಪದಕವನ್ನು ಜಯಿಸಿದ್ದಾರೆ. ಆಯ್ತಾ? ಎರಡರಲ್ಲೂ ಜಯಿಸಿರ್ತಕ್ಕಂಥದ್ದು. ಇನ್ನು 2024ನೇದು ಫಿಡೆ ಇತ್ತೀಚೆಗೆ ಗೆದ್ದಿದ್ದಾರೆ. ಯಾರು? ಗುಕೇಶ್ ಗೆದ್ದಿದ್ದಾರೆ. ರೀಸೆಂಟ್ ನಿನ್ನೆನೋ ಗೆದ್ದಿದ್ದಾರೆ ಅವರು. ಅರ್ಥ ಆಯ್ತಾ? ಇದು ಬಂದಿರತಕ್ಕಂಥದ್ದು ನೋಡ್ರಿ. ಇದನ್ನು ಸ್ಟೇಟ್ಮೆಂಟ್ ಕವರ್ ಆಗಿರ್ತಕ್ಕಂಥದ್ದು. ಇದಕ್ಕೂ ಕೂಡ 100% ಹೆಲ್ಪ್ ಆಗಿದೆ ನಿಮಗೆ ನಾವು ಮಾಡತಕ್ಕಂಥ ಎನಾಲಿಸಿಸ್ ಇಂದ. ಅರ್ಥ ಆಯ್ತಾ? ಇದು ನಿಮಗೆ ಸೆಪ್ಟೆಂಬರ್ ಮಂತ್ ಮ್ಯಾಗ್ಝಿನ್ 2024ನ್ನ ತೆಗೆದು ನೋಡಿ. ಅರ್ಥ ಆಯ್ತಾ? ಇನ್ನು ಮೊದಲ ಬಾರಿಗೆ ಚೆಸ್ ಒಲಿಂಪಿಯಾಡ್ ಓಪನ್ ಮಹಿಳೆಯರ ವಿಭಾಗದಲ್ಲಿ ಭಾರತ ಚಿನ್ನ ಗೆದ್ದಿದೆ. ಇದು ನೋಡಿ ಎಲ್ಲ ಸ್ಟೇಟ್ಮೆಂಟ್ ಕವರ್ ಆಗಿದೆ ಇವೆಲ್ಲ. ಅರ್ಥ ಆಯ್ತಾ? ಚೀನಾ ಮತ್ತು ಸುಯತ್ ಒಕ್ಕೂಟದ ನಂತರ ಒಂದೇ ಆವೃತ್ತಿ ಒಲಿಂಪಿಯಾಡ್ನಲ್ಲಿ ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ ಚಿನ್ನ ಗೆದ್ದ 3ನೇ ದೇಶ ಭಾರತ ಆಗಿದೆ. ಅಂತ ಇಂಥ ಎಲ್ಲ ಸ್ಟೇಟ್ಮೆಂಟ್ಗಳು ನಿಮಗೆ ಮ್ಯಾಗ್ಝಿನಲ್ಲಿ ಕವರ್ ಆಗಿವೆ. ಏನು ಇಂಪಾರ್ಟೆಂಟ್ ಇದೆ ಆ ಕ್ವಶನ್ ಆನ್ಸರ್ಗೆ ಎಷ್ಟು ಬೇಕು ಅಷ್ಟನ್ನು ನಾನು ಸ್ನಿಪೆಟ್ ತಗೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದ ಈ ಕೆಳಗಂಡ ಯಾವುದು ಸರಿಯಾಗಿದ್ದಿಲ್ಲ ಅಂತ ಕೇಳಿದ್ದಾರೆ. ಸರಿಯಾಗಿ ಯಾವುದಿಲ್ಲ ಅಂತ ಕೇಳಿದ್ದಾರೆ. 280 ಅಡಿಯಲ್ಲಿ ರಾಷ್ಟ್ರಪತಿ ರಚಿಸಲಾಗುತ್ತದೆ. ಇದು ಕೇಂದ್ರ ರಾಜ್ಯಗಳ ನಡುವಿನ ಹಣಕಾಸು ಸಂಬಂಧವನ್ನು ವ್ಯಾಖ್ಯಾನಿಸುತ್ತದೆ. 1950 ಮೊದಲ ಹಣಕಾಸು ಆಯೋಗನ ರಚನೆ ಆಯ್ತು. ಇದನ್ನು ಕೂಡ ಕರೆಕ್ಟು, ಇದನ್ನು ಕೂಡ ಕರೆಕ್ಟು. ತಪ್ಪಾಗಿರ್ತಕ್ಕಂಥ ಇದು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್. ಇದು ನಿಮಗೆ ಇದು ಏನು ಅನಿಸ್ಬೋದು ಅಂದರೆ ಇದು ನಿಮಗೆ ಒಂದು ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಟಿಕ್ ಕ್ವಶನ್ ಅನಿಸ್ಬೋದು. ಅರ್ಥ ಆಯ್ತಾ? ಸ್ಟ್ಯಾಟಿಕ್ ಕ್ವಶನ್. ಇಟ್ ಈಸ್ ನಾಟ್ ಎ ಸ್ಟ್ಯಾಟಿಕ್ ಕ್ವಶನ್, ಇಟ್ ಈಸ್ ದ ಕರೆಂಟ್ ಅಫೇರ್ಸ್ ಕ್ವಶನ್. ಅರ್ಥ ಆಯ್ತಾ? ಕರೆಂಟ್ ಅಫೇರ್ಸ್ ಕ್ವಶನ್. ಈ 3 ಸ್ಟೇಟ್ಮೆಂಟ್ ಅಂತ ನೀವು ಕಾನ್ಸ್ಟಿಟ್ಯೂಷನ್ ಬುಕ್ ಓದಿ ಹಾಕ್ಬೋದು ಆರಾಮಾಗಿ. ಬಟ್ ಇದು ಕರೆಂಟ್ ಅಫೇರ್ಸ್ ಓದಲೇಬೇಕು. ತೋರಿಸ್ತೀನಿ ನಿಮಗೆ ಪ್ರೂಫ್ ಬೇಕಂದ್ರೆ. ಜನವರಿ ಮಂತ್ ಅಥವಾ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2024 ಎರಡು ತಿಂಗಳ ಮ್ಯಾಗ್ಝಿನ್ ತೆಗೆದು ನೋಡಿ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನೆಗಾರಿಯ ನೇಮಕ. ಹಾಗಾದರೆ NK ಸಿಂಗ್ ಅವರಂದ್ರೆ ಅವ್ರು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಿದ್ದರು. ಸ್ಟೇಟ್ಮೆಂಟ್ ಇದೆ ತಪ್ಪಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇದೇ ಸರಿ. ಅರ್ಥ ಆಯ್ತಾ? ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಹಣಕಾಸು ಆಯೋಗದ ಬಗ್ಗೆ ಹೇಳುವಾಗ ಮೊದಲ ಹಣಕಾಸು ಆಯೋಗನ 1951ರಲ್ಲಿ KC ನಿಯೋಗದಲ್ಲಿ ಆಯೋಗದಲ್ಲಿ ಸ್ಥಾಪನೆ ಮಾಡಲಾಯಿತು. ಮೊದಲನೇ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಇನ್ನು ಹಣಕಾಸು ಆಯೋಗವನ್ನ ಇಲ್ಲಿ ಕಾಣಿಸ್ತದನ್ನ ಕುರಿತು ತಿಳಿಸುವ ವಿಧಿ 280 ಎರಡನೇ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಅರ್ಥ ಆಯ್ತಾ? ಇನ್ನು ಎಷ್ಟು ಸ್ಟೇಟ್ಮೆಂಟ್ ಕೇಳಿದರೆ ಅವರು? 3 ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಇದು ಕೇಂದ್ರ ಮತ್ತು ರಾಜ್ಯ ನಡುವೆ ಹಣಕಾಸು ಸಂಬಂಧವನ್ನು ವ್ಯಾಖ್ಯಾನಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದರ ಉದ್ದೇಶ ಏನು ಅಂತಕ್ಕಂಥದ್ದು ಇಲ್ಲಿ ತೋರಿಸಿದ್ದೀವಿ. ನಿಮಗೆ ತೋರಿಸ್ತೀನಿ ನಾನು ನಿಮಗೆ. 5 ವರ್ಷಗೊಮ್ಮೆ ಮಾಡಲಾಗುತ್ತೆ. ವರದಿಯನ್ನು ರಾಷ್ಟ್ರಪತಿಯವರಿಗೆ ನೀಡಲಾಗುತ್ತೆ. ಇದರ ಕಾರ್ಯಗಳು: ಹಣಕಾಸು ಆಯೋಗವು ಕಾಲಕಾಲಕ್ಕೆ ರಾಷ್ಟ್ರಪತಿಯವರು ಕೆಳಗಂಡ ವಿಷಯಗಳ ಸಂಬಂಧಿಸಿದ ಶಿಫಾರಸು ಮಾಡಲು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆಗಳ ವಿತರಣೆ ಬಗ್ಗೆ. ಅರ್ಥ ಆಯ್ತಾ? ರಾಜ್ಯದಲ್ಲಿ ಸಂಚಿತ ನಿಧಿ ಹೆಚ್ಚಿಸುವ ಬಗ್ಗೆ, ರಾಜ್ಯಗಳ ಸಂಚಿತ ನಿಧಿ ಹೆಚ್ಚಿಸಿ ಸ್ಥಳೀಯ ಸಂಸ್ಥೆಗಳಿಗೆ ನೀಡುವ ಬಗ್ಗೆ ಮೌಲ್ಯಮಾಪನ ವರದಿ. ಅರ್ಥ ಆಯ್ತಾ? ಎದರ ರಿಲೇಟೆಡ್, ಅದರ ಉದ್ದೇಶ ಏನು ಅಂತಕ್ಕಂಥದ್ದು ಕೂಡ ಕವರ್ ಆಗಿದೆ ಸ್ಟೇಟ್ಮೆಂಟು. ಆಮೇಲೆ ಮೊದಲ 1951ರಲ್ಲಿ ಸ್ಥಾಪನೆ ಆಗೋದು ಕೂಡ ಕವರ್ ಆಗಿದೆ. 280 ಕೊಟ್ಟಿರ್ತಕ್ಕಂಥ ಅದನ್ನು ಸ್ಟೇಟ್ಮೆಂಟ್ ಕವರ್ ಆಗಿದೆ. ಆಮೇಲೆ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಆಗಿರ್ತಕ್ಕಂಥದ್ದು 16ನೇ ಹಣಕಾಸು ಆಯೋಗದ ಪನೆಗಾರಿ, ಅದನ್ನು ಕೂಡ ಕವರ್ ಆಗಿರ್ತಕ್ಕಂಥದ್ದು 100% ಏನಾಗಿದೆ ನಾವು ಮಾಡಿರ್ತಕ್ಕಂಥ ಎನಾಲಿಸಿಸ್ ಇಂದ ತಮಗೆ
ಹೆಲ್ಪ್ ಆಗಿದೆ ಕ್ಲಾಸಿಂದ ಮತ್ತು ಮ್ಯಾಗ್ಝಿನಿಂದ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ತೋರಿಸ್ತಿದ್ದೀನಿ ನಾನು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡ್ರಿ, ಇದು ನಿಮಗೆ ಕೆ ಎಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಕೆ ಎಸ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದು ಪಿ ಡಿ ಒ ನಾನ್ ಎಚ್ ಕೆದಲ್ಲಿ ಕೇಳಿದರೆ, ಮೇಲಿಂದ ಕ್ವಶನ್ ಕೂಡ ಇದು ಪಿ ಡಿ ಒ ನಾನ್ ಎಚ್ ಕೆದಲ್ಲಿ ಕೂಡ ಕೇಳಿದರು. ಇದನ್ನು ಕೂಡ ಕ್ವಶನ್ ಯಾವ್ದಂದ್ರೆ ಪಿ ಡಿ ಒ ನಾನ್ ಎಚ್ ಕೆದಲ್ಲೇ ಕೇಳಿದ್ದಾರೆ. ಮೊದಲನೇ ಹಣಕಾಸು ಆಯೋಗ ಕರ್ನಾಟಕದ ಕೇಳಿದರೆ, ಎರಡನೇ ಹಣಕಾಸು ಆಯೋಗ, ಮೂರನೇ ಹಣಕಾಸು ಆಯೋಗ, ನಾಲ್ಕನೇ ಹಣಕಾಸು ಆಯೋಗ. ಅರ್ಥ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಇದು ಕೆ ಎಸ್ ಪ್ರಿಲಿಮ್ಸ್ ಅಲ್ಲೂ ಬಂದಿತ್ತು ಪ್ರಶ್ನೆ. ಇದು ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದನ್ನ ಜನವರಿ ಮಂತ್ ಮ್ಯಾಗ್ಝಿನ್ 2024 ತೆಗೆದು ನೋಡಿ. ಅರ್ಥ ಆಯ್ತಾ? ಜನವರಿ ಮಂತ್ ಮ್ಯಾಗ್ಝಿನ್ 2024. ಇಲ್ಲಿ ನೋಡಿ, ಇಲ್ಲಿ ಮೊದಲ ಹಣಕಾಸು ಆಯೋಗ, ಎರಡನೇ ಹಣಕಾಸು ಆಯೋಗ, ಮೂರನೇ ಹಣಕಾಸು ಆಯೋಗ ಕರ್ನಾಟಕದು. ಮೊದಲನೇದು ಜೆ ತಿಮ್ಮಯ್ಯ, ಎರಡನೇದು ಸುರೇಂದ್ರನಾಥ್, ಮೂರನೇದು ಜಿ ಕೊಡಿಗೆ, ನಾಲ್ಕನೇದು ಚಿನ್ನಸ್ವಾಮಿ. ಕೊಟ್ಟಿರ್ತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದರೆ ಇದನ್ನು ಕೂಡ ಒಂದು ಟಫ್ ಕ್ವಶನ್. ಟಫ್ ಒಂದೇ ಗೊತ್ತಿದ್ರೆ ನೀವು ಆನ್ಸರ್ ಹಾಕ್ಬಹುದು, ಬಟ್ ಒಂದೇ ಗೊತ್ತು ಮಾಡಕ್ಕೆ ನೀವು ಓದಬೇಕಾಗುತ್ತೆ, ಎಲ್ಲವನ್ನು ತಿಳ್ಕೊಳ್ಬೇಕಾಗತ್ತೆ. ಒಂದು ಬರೀ ಏನ್ ಮಾಡ್ತಾರಂದ್ರ ಕಷ್ಟ ಮಾಡಕ್ಕೆ ಕ್ವಶನ್ ಪೇಪರ್ ಏನ್ ಮಾಡ್ತಾರಂದ್ರೆ ನೀವು 4 ಗೊತ್ತಿರಬೇಕು, ಹಂಗ ಆಪ್ಷನ್ಗಳನ್ನ ಕೊಡ್ತಾರ. ಅರ್ಥ ಆಯ್ತಾ? ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದ ಕೆಳಗಂಡ ಹೇಳಿಕೆಗಳು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. 2020ರಲ್ಲಿ ಈ ಯೋಜನೆಯನ್ನ ರಾಷ್ಟ್ರ ವ್ಯಾಪ್ತಿ ಪ್ರಾರಂಭಿಸಲಾಯಿತು. 2020ರಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇನ್ನು ಇದು ಕೇಂದ್ರ ವಲಯದ ಯೋಜನೆಯಾಗಿದೆ ಅಂತಕ್ಕಂಥ ಕೇಳಿದ್ದಾರೆ. ಆತ್ಮನಿರ್ಭರ ಭಾರತ ಉಪಕ್ರಮಗಳಲ್ಲಿ ಒಂದಾಗಿದೆ ಅಂತಕ್ಕಂಥ ಕೇಳಿದ್ದಾರೆ. ಈ ಆಡಳಿತ 2023 ಡಿಜಿಟಲ್ 2024 ಸ್ವಾಮಿತ್ವ ಯೋಜನೆ ಒಂದು ಪ್ರಶಸ್ತಿ ಪಡೆದಿದೆ ಅಂತಕ್ಕಂಥದ್ದು. ನೋಡಿ, ನಾವು ಮಾಡಿರ್ತಕ್ಕಂಥ ಅನಲಾಸಿಸ್ ಇಂದ ಈ 4ನೇ ಸ್ಟೇಟ್ಮೆಂಟ್ ಕವರ್ ಆಗಿಲ್ಲ. ಅರ್ಥ ಆಯ್ತಾ? ನಿಮ್ಗೆ ಪ್ರಾಂಪ್ಟ್ ಒಪ್ಕೊಂಡ್ರೆ 4ನೇ ಸ್ಟೇಟ್ಮೆಂಟ್ ಕವರ್ ಆಗಿಲ್ಲ. ಇದು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥ ತೋರಿಸ್ತೀನಿ ನಿಮಗೆ. ಏಪ್ರಿಲ್ ಮಂತ್ ಪಾರ್ಟ್ 2 ಮ್ಯಾಗ್ಝಿನ್ 2023ನೇ ಸಾಲಿನ ಮ್ಯಾಗ್ಝಿನ್ ತೆಗೆದು ನೋಡಿ. ಸ್ವಾಮಿತ್ವ ನಿಮಗೆ ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ, KPSC ನೀವು ಯಾವಾಗಲೂ ಓದ್ತಿದ್ರೆ 1.5 ವರ್ಷದಿಂದ 2 ವರ್ಷದ ಕರೆಂಟ್ ಅಫೇರ್ಸ್ ನೀವು ತರವಾಗಿರಬೇಕು. ಇದು ನಿಮ್ಗೆ 1 ವರ್ಷದ ಹಿಂದಿನ ಕೇಳ್ಯಾರ ಕ್ವಶನ್. ಇದು ಸ್ವಾಮಿತ್ವ ಯೋಜನೆ ಸರ್ವೆ ಆಫ್ ವಿಲೇಜ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾ ಅಂತಕ್ಕಂಥದ್ದು. ಇದು ಒಂದು ಸ್ವಾಮಿತ್ವ ಯೋಜನೆ ಅಂತಕ್ಕಂಥದ್ದು. ಇದು ಏಪ್ರಿಲ್ 2020ರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಈ ಯೋಜನೆ. ಅರ್ಥ ಆಯ್ತಾ? ಪಂಚಾಯತ್ ರಾಜ್ ದಿವಸದಂದು ಸ್ಥಾಪಿಸಲಾಯಿತು. ಇದರ ಉದ್ದೇಶ ಏನು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ. ಹಳ್ಳಿಯ ಜನವಸತಿ ಪ್ರದೇಶ ಗ್ರಾಮೀಣ ಮನೆಗಳ ಮಾಲೀಕರಿಗೆ ಹಕ್ಕುಗಳ ದಾಖಲೆ ಕಾರ್ಡ್ಗಳನ್ನು ಒದಗಿಸುವುದು. ಈ ಯೋಜನೆ ವಿವಿಧ ಅಂಶಗಳನ್ನು ಒಳಗೊಂಡಿದೆ. ಅರ್ಥಾತ್ ಆಸ್ತಿಗಳ ಹಣಗಳ ಸುಲಭಗೊಳಿಸುವುದು, ಇವೆಲ್ಲ ಇದರ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ಇದು ನೋಡಲಿ, ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಇದು ಒಂದು ಕೇಂದ್ರ ವಲಯದ ಯೋಜನೆಯಾಗಿದೆ. ಅರ್ಥ ಆಯ್ತಾ? ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಇದು ಒಂದು ಕೇಂದ್ರ ವಲಯದ ಯೋಜನೆಯಾಗಿದೆ. ಕವರ್ ಆಗಿದೆ. ಈ ಸ್ಟೇಟ್ಮೆಂಟ್ ಕವರ್ ಆಗಿದೆ, ಈ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಮಲ್ಟಿ ಡೈಮೆನ್ಷನಲ್ ಅಂದ್ರೆ ಈ ಸ್ಟೇಟ್ಮೆಂಟ್ ಕೂಡ ಕವರ್ ಆಗಿದೆ. ಲಾಸ್ಟ್ ಸ್ಟೇಟ್ಮೆಂಟ್ ಕವರ್ ಆಗಿಲ್ಲ. ನಿಮಗೆ 100ಕ್ಕೆ 100 ಹೆಲ್ಪ್ ಆಗಲಿಲ್ಲ ಅಂದ್ರೂ ಕೂಡ ನಿಮಗೆ ಏನಂದ್ರೆ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಹೆಲ್ಪ್ ಆಗಿದೆ ಅಂದ್ರೆ 90% ಹೆಲ್ಪ್ ಆಗಿದೆ. ಅರ್ಥ ಆಯ್ತಾ? ಈ ಕ್ವಶನ್ 1.5 ವರ್ಷದ ಹಿಂದಿಂದ ಇದು. ಅರ್ಥ ಆಯ್ತಾ? ಟಾಪಿಕ್ ಇದು. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ, ಕೆಳಗಂಡ ಜೋಡಿಗಳಲ್ಲಿ ಯಾವ ಸರಿಯಾದ ಹೊಂದಾಣಿಕೆಯಾಗಿವೆ? ಸರ್, ಎಲ್ಲ ನಾವು ಅಭಿಯಾನಗಳು ಓದಬೇಕೇನ್ರಿ ಸರ್? ಎಲ್ಲ ನೀವು ಓದಲಿ ಅಂದ್ರೂ ಕೂಡ ಕರೆಂಟ್ ಅಫೇರ್ಸ್ ಅದ ಯಾವ ಬಂದಿರ್ತಾವ ಓದಲೇಬೇಕು ಪಕ್ಕ. ಯಾಕಂದ್ರೆ ನಿಮ್ಗೆ ಒಂದೇ ಗೊತ್ತಿದ್ರೆ ಸಾಕಿದ್ರಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಇದು ಬಂದಿರತಕ್ಕಂಥದ್ದು. ಕಪ್ಪತ್ತಗುಡ್ಡ ವನ್ಯಜೀವಿ ಅಭಯಾರಣ್ಯ ಬಳ್ಳಾರಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿರ್ತಕ್ಕಂಥದ್ದು. ತಪ್ಪಾಯ್ತಂದ್ರೆ ಸಿ ತಪ್ಪಾಯ್ತಂದ್ರೆ ಇದು ಹೋಯ್ತು ಜಸ್ಟ್ 2 ಕರೆಕ್ಟ್ ಆಗ A B ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡಿ. ಅದಕ್ಕೆ ಕರೆಂಟ್ ಅಫೇರ್ಸ್ ಓದೋದ್ರಿಂದ ನಿಮಗೆ ಈ ತರ ಎಕ್ಸಾಮ್ ಅಲ್ಲಿ ಸಹಕಾರಿಯಾಗುತ್ತೆ. ಕರೆಂಟ್ ಅಫೇರ್ಸ್ ಓದಿಲ್ಲದ್ರೆ ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಯಾವಾಗ ಕವರ್ ಮಾಡಿದೀವಿ ಅಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗ್ಝಿನ್ 2024 ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ ಕಾಣಿಸ್ತಾ ಇದೆನಾ? ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ. ಇದು ಸ್ಟೇಟ್ಮೆಂಟ್ ಇಲ್ಲಿ ಮೊದಲನೇ ಲೈನ್ ಅಲ್ಲೇ ಕವರ್ ಆಯ್ತು. ಗದಗ ಜಿಲ್ಲೆ ಅಲ್ಲದ ಇದು. ಅವ್ರು ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ. ಅದಕ್ಕೆ ತಪ್ಪಾಗಿರ್ತಕ್ಕಂಥದ್ದು. ಇದಕ್ಕೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಇಂದ ಮತ್ತು ಮ್ಯಾಗ್ಝಿನ್ ಇಂದ. ನೋಡ್ರಿ, ಎಲ್ಲ ಕೊಟ್ಟಿದ್ದು ನಿಮಗೆ ಪರಿಸರ ಸೂಕ್ಷ್ಮ ಪ್ರದೇಶ ಎಲ್ಲ ಒಂದು ಮಾಹಿತಿ ಇದರಲ್ಲಿ ನೀಡಲಾಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ನಾಗರಿಕ ಸೇವಕರ ಸಂವಿಧಾನಿಕ ರಕ್ಷಣೆಗಳು ನೀಡುವ ಅನುಚ್ಛೇದ. ನಾಗರಿಕ ಸೇವಕರಿಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಮುಖಾಂತರ ನೀವು ಆರಾಮಾಗಿ ಇದು ಮಾಡ್ಬೋದು. ಯಾಕಂದ್ರೆ ಈ ಒಂದು ಕೇಂದ್ರ ಲೋಕ ಸೇವಾ ಆಯೋಗ ಮತ್ತು ರಾಜ್ಯ ಲೋಕ ಸೇವಾ ಆಯೋಗ 315ರಿಂದನೇ ಸ್ಟಾರ್ಟ್ ಆಗುತ್ತೆ. ಅರ್ಥ 315 ಆರ್ಟಿಕಲ್ ಇಲ್ವೇ ಇಲ್ಲ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್. ಮುಂದ್ಗಡೆ ಬರುತ್ತೆ 315 ನಂತರ ಅದಾವ. 315 ಕೆಳಗೆ ಹಿಂದೆ ಯಾವೂ ಇಲ್ಲ. ಇದಕ್ಕೆ 2ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆಗಸ್ಟ್ ಮಂತ್ ಮ್ಯಾಗ್ಝಿನ್ 2024 UPSC ಅಧ್ಯಕ್ಷರಾಗಿ ಪ್ರೀತಿ ಸುದಾನ್ ನೇಮಕ ಅಂತ ಮಾಡಿದಾಗ ಇಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಆರ್ಟಿಕಲ್ 315ರಿಂದ 323ವರೆಗೆ ಅದಾವ. 315ರಿಂದ 323ವರೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಏನು ಕೊಟ್ಟಿದ್ದಾರೆ, 315 ಹಿಂದಿನ ಕೊಟ್ಟಿದ್ದಾರೆ. ಇದು 315 ಹಿಂದಿನ ಇದು ಆಗಲ್ಲ.
ಇದು ಆಗಲ್ಲ ಇದು ಆಗಲ್ಲ ಆಗಿರ್ತಕ್ಕಂಥದ್ದು ಒಂದೇ 315 ಇದಕ್ಕೂ ಕೂಡ 100% ಹೆಲ್ಪ್ ಆಗಿದೆ. ಇದು ಕ್ವಶನ್ ನೀವು ಏನು ಅನ್ಬೋದು ನಿಮಗೆ, ಇದು ಸರ್ ಕಾನ್ಸ್ಟಿಟ್ಯೂಷನ್ ಇಂದ ಬಂದಿದೆ ಅಂತ ಅನ್ಬೋದು. ಎಸ್, ಕಾನ್ಸ್ಟಿಟ್ಯೂಷನ್ ಇಂದ ಬಂದಿದೆ. ಹಾಗಾದ್ರೆ ಈ ಕ್ವಶನ್ ಕೇಳಕ್ಕೆ ಕಾರಣ ಏನಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ರ ಮೇಲೆ ಟಾಪಿಕ್ ಕಾಣಿಸ್ಕೊಂಡಿದೆ. ಸೊ ಅದಕ್ಕೆ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಅನಲೈಸಿಸ್ ಇಂದ. ಇದು PDO ಎಕ್ಸಾಮಿನೇಷನ್ ನಾನ್ HKದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಅಂದಾಜುಗಳ ಸಮಿತಿಗೆ ಸಂಬಂಧಿಸಿ ಕೆಳಗಂಡ ಯಾವ ಅಂಶಗಳು ಪರಿಶೀಲಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ನೋಡಿ ಇಲ್ಲಿ, ಇದು 30 ಸದಸ್ಯರನ್ನು ಒಳಗೊಂಡಿರುತ್ತದೆ. ಕರೆಕ್ಟು. ಸದಸ್ಯರನ್ನು ಲೋಕಸಭೆ ರಾಜ್ಯಸಭೆ ಎರಡರಿಂದಲೂ ಆಯ್ಕೆಯಾಗಿರುತ್ತಾರೆ. ಬಿ ಆಪ್ಷನ್ ಹೋಯ್ತು. ಅರ್ಥ ಆಯ್ತಾ, ಎರಡರಿಂದ ಇರೋದುವೇ ಇಲ್ಲ ಅದರಲ್ಲಿ. ಆಮೇಲೆ ಇದು ಸಮಿತಿ ಮಂತ್ರಿಯು ಆಯ್ಕೆಯಾಗಲು ಅರ್ಹರಿರುವುದಿಲ್ಲ. ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಇನ್ನೊಂದು ಯಾವ್ದು ಕೇಳಿದ್ರೆ ಅಂದ್ರೆ ಡಿ ಸಮಿತಿಯು ಕಾಲದ 5 ವರ್ಷಗಳಾಗಿರುತ್ತದೆ. ಇದು ತಪ್ಪಾಗಿರ್ತಕ್ಕಂಥದ್ದು. ಇವೆಲ್ಲ ಪರ್ಮನೆಂಟ್ ನೇಚರ್ ಇರಲ್ಲ ಇವು. ನೋಡ್ರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವು. ಇಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ನಾವು. ಆಗಸ್ಟ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಹೊಸ ಸಂಸದೀಯ ಸಮಿತಿಗಳ ರಚನೆ ಅಂತ ನಿಮಗೆ ಕೊಟ್ಟಿದ್ದೀವಿ. ಹೊಸ ಸಂಸದೀಯ ಸಮಿತಿಗಳನ್ನ ಇತ್ತೀಚೆಗೆ ರಚನೆ ಮಾಡಿದ್ದಾರೆ. ಯಾವ್ದು ಮಾಡಿದ್ದಾರೆ? ಪಬ್ಲಿಕ್ ಅಕೌಂಟ್ ಕಮಿಟಿ ಮಾಡಿದ್ದಾರೆ. ತದನಂತರದಲ್ಲಿ ಎಸ್ಟಿಮೇಟ್ ಕಮಿಟಿನೂ ಮಾಡಿದ್ದಾರೆ. ಎಸ್ಟಿಮೇಟ್ ಕಮಿಟಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ನೋಡಿ ಇಲ್ಲಿ. ಇದು ಏನಂದ್ರೆ ಪ್ರಸ್ತುತ ಡಾಕ್ಟರ್ ಸಂಜಯ್ ಜೈಸ್ವಾಲ್ ಅವರನ್ನ ಅಧ್ಯಕ್ಷರಾಗಿ ಮಾಡಲಾಗಿದೆ. 1950ರಲ್ಲಿ ಮೊದಲ ಬಾರಿಗೆ ಸ್ಥಾಪಿಸಲಾಗಿದೆ. ಲೋಕಸಭೆ 30 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸ್ಟೇಟ್ಮೆಂಟ್ ಕಾಣಿಸ್ತಾ ಇದೆನಾ? ಅರ್ಥ ಆಯ್ತಾ? ಎಸ್ಟಿಮೇಟ್ ಕಮಿಟಿ ಲೋಕಸಭೆ 30 ಸದಸ್ಯರನ್ನು ಒಳಗೊಂಡಿರುತ್ತೆ. ಇದು ನಿಮಗೆ ಕೊಟ್ಟಿರ್ತಕ್ಕಂಥದ್ದು 100% ಇದನ್ನು ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನಿಮ್ಮ ಒಂದು ಎಕ್ಸಾಮಿನೇಷನ್ ಅಲ್ಲಿ 100% ಹೆಲ್ಪ್ ಆಗಿದೆ. ಈ ಕ್ವಶನ್ಗೂ ಕೂಡ ಇನ್ನೂ ಸ್ಟೇಟ್ಮೆಂಟ್ ಇದಾವೆ. ಇಲ್ಲಿ ಸ್ನಿಪೆಟ್ ತಗೋದ್ರಲ್ಲಿ ಮಿಸ್ ಆಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಗ್ರಾಮ ಪಂಚಾಯತ್ಗಳ ಅಧಿಕಾರಗಳು ಪ್ರಾಧಿಕಾರ ಮತ್ತು ಜವಾಬ್ದಾರಿ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಅರ್ಥ ಆಯ್ತಾ? ಯಾವ ಅನುಸೂಚಿ ಅಂತ ಕೇಳಿದರೆ 8ನೇ ಅನುಸೂಚಿ, 9ನೇ ಅನುಸೂಚಿ, 10ನೇ ಅನುಸೂಚಿ, 11ನೇ ಅನುಸೂಚಿ. ಅದಕ್ಕೆ ಸರಿಯಾಗಿರ್ತಕ್ಕ ಉತ್ತರ 4ನೇದು. ಅವರು ಭಾಗ ಕೇಳಿಲ್ಲ, ಅನುಸೂಚಿ ಕೇಳಿದ್ದಾರೆ. ನೋಡ್ರಿ ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ಯಾವ್ದಾರ ಪಂಚಾಯತ್ ರಾಜ್ ದಿನದಂದು ತೆಗೆದು ನೋಡಿ. ಅರ್ಥ ಆಯ್ತಾ? 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಭಾಗ 9 ಅನುಸೂಚಿ 11 ಕಾಣಿಸ್ತಾ ಇದೆನಾ? ವಿಷಯಗಳು 29. 100% ಇದಕ್ಕೂ ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಈ ಕೆಳಗಂಡ ಯಾವ ಸಮಿತಿಯು ಭಾರತದಲ್ಲಿ 3 ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದೆ? ಇದು ಅರ್ಥ ಆಯ್ತಾ? ಇದು PDO ನಾನ್ HKದಲ್ಲಿ ಕೇಳಿದ್ರೆ ಇದನ್ನು PDO ನಾನ್ HKದಲ್ಲೇ ಕೇಳಿದರೆ ಕ್ವಶನ್. ಯಾವ್ದಾದ್ರು ನಿಮಗೆ ಪ್ರೂಫ್ ಸಮೇತದಲ್ಲಿ ತೋರಿಸ್ತಾ ಇದೆ ನಿಮಗೆ ಎಲ್ಲಿ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು. ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ಸೇಮ್ ಪಂಚಾಯತ್ ರಾಜ್ ದಿನದಂದು ತೆಗೆದು ನೋಡಿ. ಬಲವಂತರಾಯ್ ಮೆಹ್ತಾ ಸಮಿತಿ 1957. ಆಯ್ತಾ? ಇದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ, ಮಧ್ಯಂತರ ಮಟ್ಟದಲ್ಲಿ ಬ್ಲಾಕ್ ಪಂಚಾಯತಿ ಸಮಿತಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಒಳಗೊಂಡಿರುವ ವಿಕೇಂದ್ರೀಕೃತ ಗ್ರಾಮ ವ್ಯವಸ್ಥೆಯನ್ನು ಇದು ಮಾಡಬೇಕು ಅಂತ ಹೇಳಿದರೆ. ಅರ್ಥ ಆಯ್ತಾ? 3 ಟೈರ್ ಗೌರ್ಮೆಂಟ್. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ ತೆಗೆದು ನೋಡಿ. ಭಾರತದಲ್ಲಿ ಒಂಬಡ್ಸ್ಮನ್ಗೆ ಸಂಬಂಧಿಸಿದಂತೆ ಕೆಳಗಂಡ ಯಾವುದು ಸರಿಯಾಗಿ ಇರುವುದಿಲ್ಲ ಅಂತ ಕೇಳಿದರೆ, ಸರಿಯಾಗಿರ್ಲಾರ್ದು ಯಾವುದಂದ್ರೆ ಸಂವಿಧಾನಿಕ ಸ್ಥಾನಮಾನ ಹೊಂದಿದವೆ ಅಂತ. ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂದ್ರೆ ಅರ್ಥ ಒಂಬಡ್ಸ್ಮನ್ ಅಂತ ಅರ್ಥ ಅವೆರಡು. ಅರ್ಥ ಆಯ್ತಾ? ಸಂವಿಧಾನಾತ್ಮಕ ಸ್ಥಾನಮಾನ ಹೊಂದಿದವೆ ಅಂತ ಕೇಳಿದರೆ. ಸೊ ಸಂವಿಧಾನದ ಸ್ಥಾನ ಅಲ್ಲ, ಅವು ಒಂದು ಸ್ಟ್ಯಾಟ್ಯುಟರಿ ಬಾಡಿ. ಅರ್ಥ ಆಯ್ತಾ? ಅಂದ್ರೆ ಅವು ಎರಡು ಕಾಯ್ದೆ ಮುಖಾಂತರ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆಗಳು. ತೋರಿಸ್ತೀನಿ ಪ್ರೂಫ್ ಏನಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2024 ಲೋಕ್ಪಾಲ್ ಅಂತಕ್ಕಂಥದ್ದು ಕವರ್ ಮಾಡಿದೀವಿ. ಖಾನ್ವಿಲ್ಕರ್ ಅವರೇನೋ ಆಯ್ಕೆ ಆಗಿದ್ರು, ಆ ಸಂದರ್ಭದಲ್ಲಿ ಮಾಡಿರ್ಬೋದು ಇದನ್ನ. ಲೋಕ್ಪಾಲ್ ಒಬ್ಬ ಅಧ್ಯಕ್ಷ 8 ಮಂದಿ ಸದಸ್ಯರನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಲೋಕ್ಪಾಲ್ 8 ಮಂದಿ, ಅದರಲ್ಲಿ ಎಷ್ಟು ಜನ ಅಂತಕ್ಕಂಥದ್ದು ಎಲ್ಲ ಕೊಟ್ಟಿದ್ದೀವಿ ಮಾಹಿತಿ. ಅದಾದ್ಮೇಲೆ ನಿಮಗೆ ನೋಡಿ, ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013 ಅಂದ್ರೆ ಕಾಯ್ದೆ ಮುಖಾಂತರ ಸ್ಥಾಪನೆ ಆಗಿದೆ. ಇವು ಶಾಸನಬದ್ಧ ಸಂಸ್ಥೆಗಳು. ಅದ ಇಲ್ಲಿ ಇವು ಬರ್ತಾವ, ಸಂವಿಧಾನದ ಸಂಸ್ಥೆಗಳು ಆಗಲ್ಲ. ಸೊ ಅದಕ್ಕೆ ಬೇಕಾಗಿರೋದು ಇದು ಒಂದೇ ಸ್ಟೇಟ್ಮೆಂಟು. ಅದು ಒಂದೇ ಸ್ಟೇಟ್ಮೆಂಟ್ ನೀವು ಪಾರಾಗ್ಬಿಟ್ರಿ. ಅರ್ಥ ಆಯ್ತಾ? ಸಂವಿಧಾನಾತ್ಮಕ ಸ್ಥಾನಮಾನ ಹೊಂದಿದೆ ಅಂತ ಕೊಟ್ಟಿದ್ದಾರೆ, ಹೊಂದಿಲ್ಲ. ಇದೇ ತಪ್ಪಾಗಿರ್ತಕ್ಕಂಥದ್ದು, ಇದೇ ಸರಿಯಾಗಿರ್ತಕ್ಕಂಥದ್ದು. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಫೆಬ್ರವರಿ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಕಾಣಿಸ್ತದೆ ಇನ್ನೊಂದು, ಈ ಸಂಸ್ಥೆಗಳು ಶಾಸನಬದ್ಧ ಸಂಸ್ಥೆಗಳಾಗಿವೆ. ಈ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದೀವಿ ನಿಮಗೆ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಅನುಚ್ಛೇದಗಳು ಅವುಗಳ ನಿಬಂಧನೆಗಳು ಹೊಂದಿಸಿ ಅಂತ ಕೇಳಿದ್ದಾರೆ. ಇವೆಲ್ಲ ಕೇಳಿದ್ರೆ ಆದ್ರೆ ನಿಮ್ಮ ಕರೆಂಟ್ ಅಫೇರ್ಸ್ ಇರಲಿ ಇರ್ತಕ್ಕಂಥವು ಡೈಲಿ ಇರ್ತಾವು. ಸೊ 4ನೇ ಒಂದು ಸಮಾನತೆ ಹಕ್ಕು, 19 ಸ್ವಾತಂತ್ರ್ಯದ ಹಕ್ಕು, 32 ಏನಂದ್ರೆ ಇದು ಸಂವಿಧಾನದ ಪರಿಹಾರದ ಹಕ್ಕು, 21 ಜೀವನದ ಹಕ್ಕು. ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥ ಇಲ್ಲಿ ತೋರಿಸ್ತೀವಿ ನೋಡಿ. ಸುಮಾರು ಬಾರಿ ಕವರ್ ಮಾಡಿದ್ವಿ ನಾವು. ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ಹವಾಮಾನ ಬದಲಾವಣೆ ಸಂವಿಧಾನಕ್ಕೆ ಧಕ್ಕೆ, ಹಕ್ಕಿಗೆ ಧಕ್ಕೆ. ಅರ್ಥ ಆಯ್ತಾ? ನೋಡಿರ್ಲಿ 14ನೇ ವಿಧಿ ಕೇಳಿದೀವಿ, 21ನೇ ವಿಧಿನೂ ಕೊಟ್ಟಿದ್ದೀವಿ.
1932 ಸುಮಾರು ಬಾರಿ ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ಇವೆರಡೇ ಗೊತ್ತಿದ್ರು ಕೂಡ ನೀವು ಡೈರೆಕ್ಟಾಗಿ ಆನ್ಸರಿಗೆ ಬರ್ಬೋದು. ಇದಕ್ಕೂ ಕೂಡ 100% ಹೆಲ್ಪ್ ಆಗಿದೆ. ಆಮೇಲೆ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ PDO ಎಕ್ಸಾಮಿನೇಷನ್ ನಾನ್ HKದಲ್ಲಿ. ಹವಾಮಾನ ಬದಲಾವಣೆ ಒಂದು ಸಂವಿಧಾನಕ್ಕೆ ಹಕ್ಕಿದೆ ಅಂತಕ್ಕಂಥದ್ದು ಯಾವ ಕೇಸು ಅಂತ ಕೇಳಿದ್ದಾರೆ. ಅದಕ್ಕೆ ಇದನ್ನು ಕೂಡ ಒಂದು ಪ್ರೂಫ್. ಇದಕ್ಕೂ ಹವಾಮಾನ ಬದಲಾವಣೆ ಸಂವಿಧಾನಾತ್ಮಕ ಹಕ್ಕು ಅಂತಕ್ಕಂಥದ್ದು. ಪ್ರತಿಯೊಂದು ಭೂಕಂಪದ ಅಲೆಗಳಲ್ಲಿ ಯಾವುದು ಅತ್ಯಂತ ವಿನಾಶಕಾರಿಯಾಗಿದೆ? ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್ ಸರ್ಫೇಸ್ ವೇವ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ ಪ್ರೂಫ್ ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಭೂಕಂಪದ ಅಲೆಗಳು ಅಂತಕ್ಕಂಥ ಭೂಕಂಪದ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿ ಅಲೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು ಮತ್ತು ಮೇಲ್ಮೈ ಅಲೆಗಳು. ಇಲ್ಲಿ ಕಾಣಿಸ್ತಾ ಇದನ್ನ ಹೆಚ್ಚು ಅಪಾಯಕಾರಿಯಾಗಿವೆ ಮೇಲ್ಮೈ ಅಲೆಗಳು. ಎಸ್ ಅಲೆಗಳಂತಾನು ಕರಿತೀವಿ, ನಾವು ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? 100% ಹೆಲ್ಪ್ ಆಗಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಅನಲೈಸಿಸ್ ಇಂದ. ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ವಿತ್ತೀಯ ಕೊರತೆ ಪದದ ಅರ್ಥವೇನು ಅಂತ ಕೊಟ್ಟಿದ್ದಾರೆ. ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚ. ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್. ಮತ್ತು ನಿಮಗೆ ಸುಮಾರು ನಾನು ಬಜೆಟ್ ಮಾಡುವಾಗ ಕೂಡ ಹೇಳಿದ್ದೀನಿ, ಸಪರೇಟ್ ಒಂದು ಬಜೆಟ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೇಳಿದ್ದೀನಿ ಮತ್ತು ಮ್ಯಾಗ್ಝಿನಲ್ಲಿ ಕೂಡ ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಕೊಟ್ಟಿದ್ದೀವಿ ನೋಡಿ, ಸ್ವತ್ತುಗಳು ಕಳೆದರೆ ಪರಿಣಾಮ ಕಂದಾಯ ಕೊರತೆ. ಇಲ್ಲಿ ನೋಡಿ ಇಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು ಕೊಟ್ಟಿದ್ದೀವಿ, ಆಮೇಲೆ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು ಕೊಟ್ಟಿದ್ದೀವಿ, ತದನಂತರದಲ್ಲಿ ಪ್ರೈಮರಿ ಡೆಫಿಸಿಟ್ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಪ್ರೂಫ್ ಬೇಕಂದ್ರೆ ಜುಲೈ ಪಾರ್ಟ್ 1 ಮೆಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ. ನಾವು ಕೊಟ್ಟಿರ್ತಕ್ಕಂಥ ಮ್ಯಾಗ್ಝಿನ್ 100% ಹೆಲ್ಪ್ ಆಗಿದೆ ಇದನ್ನು ಕೂಡ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ಚಂದ್ರ ವಿದ್ಯಾಸಾಗರ, ಸಾವಿತ್ರಿಬಾಯಿ ಫುಲೆ, ದಯಾನಂದ ಸರಸ್ವತಿ. ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು ಇಲ್ಲಿ ಸತಿ ಪದ್ಧತಿ ನಿರ್ಮೂಲನೆ. ಎ ಆಪ್ಷನ್ 4 ಆಯ್ತು. ಸೊ ಎ ಇರ್ತಕ್ಕಂಥದ್ದು ಒಂದೇ ಇದೆ. ಡೈರೆಕ್ಟ್ ಆನ್ಸರ್ ಇದು ಒಂದೇ ಗೊತ್ತಿರ ಆನ್ಸರ್ ನೀವು ಡೈರೆಕ್ಟ್ ಆಗಿ ಬರ್ಬೋದು. ಅರ್ಥ ಆಯ್ತಾ? ಕವರ್ ಎಲ್ಲಿ ಮಾಡಿದೀವಿ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ಇವೆಲ್ಲ ಕವರ್ ಮಾಡಿದೀವಿ ನಾವು. ಈಶ್ವರ್ಚಂದ್ರ ವಿದ್ಯಾಸಾಗರ್ ಕೂಡ ಕವರ್ ಮಾಡಿದೀವಿ. ವಿಧವಾ ಪುನರ್ವಿವಾಹ ಅಂತ ಒಂದು ಮ್ಯಾಗ್ಝಿನ್ ಅಲ್ಲಿ ಹೆಡ್ಡಿಂಗ್ ಹಾಕಿದೀವಿ. ಆಮೇಲೆ ಸಾವಿತ್ರಿಬಾಯಿ ಫುಲೆನು ಕೂಡ ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ಐ ಥಿಂಕ್ ದಯಾನಂದ್ ಸರಸ್ವತಿ ಅವ್ರ ಬಗ್ಗೆ ನೋಡ್ಬೇಕು. ಇಲ್ಲಿ ತೋರಿಸ್ತೇನೆ ನಿಮ್ಗೆ ಪ್ರೂಫ್ ಎಲ್ಲಿ ಅಂದ್ರೆ ಮೇ ಮಂತ್ ಮ್ಯಾಗ್ಝಿನ್ 2024 ರಾಜಾರಾಮ್ ಮೋಹನ್ ರಾಯ್. ಅರ್ಥ ಆಯ್ತಾ? ಆಧುನಿಕ ಭಾರತ ನಿರ್ಮಾಪಕ, ಭಾರತೀಯ ನವೋದಯ ಧ್ರುವ ತಾರೆ, ಆತ್ಮಸಭಾವನ್ನ ಸ್ಥಾಪಿಸಿದ್ರು ಅಂತಕ್ಕಂಥದ್ದು ಎಲ್ಲ ಕೊಟ್ಟಿದೀವಿ. ಇನ್ನು ನೋಡಿರಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಭಾವದಿಂದ ಅಂದಿನ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಸತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದ್ರು. ಆಯ್ತಾ? ಕೊಟ್ಟಿರ್ತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಇಲ್ಲಿ ಕಾಣಿಸ್ತಾರೆ. 1848 ಸಾವಿತ್ರಿಬಾಯಿ ಫುಲೆ ಮತ್ತು ಪತಿ ಸೇರಿ ಪುಣೆ ಬಿದವಾಡದಲ್ಲಿ ಹುಡುಗಿಯರನ್ನ ಮಹಿಳೆಯರಿಗಾಗಿ ಮೊದಲ ಶಾಲೆಯನ್ನು ತೆರೆದರು. ಕಾಣಿಸ್ತಾ ಇದನ್ನ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗ್ಝಿನ್ 2023 ತೆಗೆದು ನೋಡಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಈ ಕೆಳಗಂಡ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿಪಾದನೆಯು ಸಂವಿಧಾನದ 356ನೇ ಅನುಚ್ಛೇದ ಅಡಿಯಲ್ಲಿ ಭಾರತ ರಾಷ್ಟ್ರಪತಿಗೆ ಅಧಿಕಾರಗಳು ಸರಿಯಾದ ವಿವರಣೆಯಾಗಿದೆ? ಇದು ನಿಮಗೆ ಕಾನ್ಸ್ಟಿಟ್ಯೂಷನ್ ತರ ಅನ್ಸುತ್ತೆ. ಅರ್ಥ ಆಯ್ತಾ? ಇದು ಯಾಕೆ ಕೇಳಿದರೆ ಮತ್ತು ಇದಕ್ಕೆ ಯಾವ್ದು ಸರಿ ಉತ್ತರ ಅಂತಕ್ಕಂಥ ಹೇಳ್ತೀನಿ ನಾನು. ಇದರಲ್ಲಿ 2 ವಿಧಗಳಿದಾವೆ. ಅಂದ್ರೆ ಅಲ್ಲಿ ಒಂದು ಅಂದ್ರೆ 356 ಇದು ಸ್ಟೇಟ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ರಾಜ್ಯಗಳು ಒಂದು ಕೇಂದ್ರದ ಒಂದು ಆದೇಶವನ್ನು ಪಾಲಿಸದೇ ಇದ್ದಾಗ ಮತ್ತು ರಾಜ್ಯದಲ್ಲಿ ಏನಂದ್ರೆ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಹಾಳಾಗಿತ್ತಂದ್ರೆ 2 ಇನ್ಸ್ಟೆನ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಮಷಿನರಿ ಹಾಳಾಯ್ತಂದ್ರೆ 356ನೇ ವಿಧಿ ಪ್ರಕಾರ ಆಗುತ್ತೆ. ಇನ್ನು ಆದೇಶವನ್ನು ಪಾಲಿಸಿದ್ರೆ ಅದು 365 ಆಗುತ್ತೆ. ಅರ್ಥ ಆಯ್ತಾ? ಸೊ ಇದರಲ್ಲಿ ಸಂವಿಧಾನ ಇಲ್ಲದ್ರೆ ಯಾವುದಂದ್ರೆ ಕಾನ್ಸ್ಟಿಟ್ಯೂಷನ್ ಮಷಿನರಿ ಯಾವ್ದು ಇಲ್ಲಿ ಕೊಟ್ಟಿರ್ತಾರೆ ಆಪ್ಷನ್ ಅದು ಕರೆಕ್ಟ್ ಆಗುತ್ತೆ. ಪ್ರೂಫ್ ತೋರಿಸ್ತೀನಿ ನಿಮಗೆ. ಜೂನ್ ಮಂತ್ ಮ್ಯಾಗ್ಝಿನ್ 2024 ಇಲ್ಲಿ ಕಾಣಿಸ್ತಾ ಇದನ್ನ ರಾಜ್ಯ ತುರ್ತು ಪರಿಸ್ಥಿತಿ ಸ್ಟೇಟ್ ಎಮರ್ಜೆನ್ಸಿ ಅಂಡ್ ಪ್ರೆಸಿಡೆಂಟ್ ರೂಲ್ ಆರ್ಟಿಕಲ್ 356 365 ಬಗ್ಗೆ 2 ಬಗ್ಗೆ ಕೊಟ್ಟಿದ್ದೀವಿ. 2 ಆಧಾರದ ಮೇಲೆ ರಾಜ್ಯದ ಮೇಲೆ ರಾಷ್ಟ್ರಾಧ್ಯಕ್ಷರು ಆಡಳಿತವನ್ನು ಘೋಷಿಸಬಹುದು. ಒಂದು, ರಾಜ್ಯ ಸರ್ಕಾರ ಸಂವಿಧಾನದ ನಿಯಮಗಳನುಸಾರ ಆಡಳಿತ ನಡೆಸಲು ವಿಫಲವಾದರೆ 356ನೇ ವಿಧಿ. ಅರ್ಥ ಆಯ್ತಾ? ಇನ್ನೊಂದು ಇನ್ಸ್ಟೆನ್ಸ್ ಕೊಟ್ಟಿದ್ದೀವಿ. 365ನೇ ವಿಧಿ ಅನ್ವಯ ರಾಜ್ಯ ಸರ್ಕಾರ ಕೇಂದ್ರದಿಂದ ನೀಡಲ್ಪಟ್ಟ ನಿರ್ದೇಶನಗಳನ್ನ ಪಾಲಿಸಲು ಅಥವಾ ಅನುಷ್ಠಾನಗೊಳಿಸಲು ವಿಫಲವಾದರೆ ರಾಷ್ಟ್ರಾಧ್ಯಕ್ಷರು ಅಂತ ರಾಜ್ಯದ ಮೇಲೆ ಆಡಳಿತ ಘೋಷಿಸಬಹುದು. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದು ಯಾವಾಗ ಮಾಡಿದೀವಿ ಅಂದ್ರೆ ನಾವು ಎಮರ್ಜೆನ್ಸಿ ಹೇರ್ಬಿಟ್ಟು 50 ವರ್ಷ ಆಯ್ತು ಆ ಸಂದರ್ಭದಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಅಂದ್ರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಏನು ಹಾಕಿದ್ರು ಅದಾದ್ಮೇಲೆ 50 ವರ್ಷ ಮುಗಿದಾದ ಮೇಲೆ ಪತ್ರಿಕೆಯಲ್ಲಿ ಬಂದಿತ್ತು ಎಮರ್ಜೆನ್ಸಿಗೆ 50 ವರ್ಷ ಅಂತ. ಆ ಸಂದರ್ಭದಲ್ಲಿ ಎಲ್ಲಾ ಕವರ್ ಮಾಡಿದೀವಿ ನಾವು. ಅರ್ಥ ಆಯ್ತಾ? ಇದನ್ನು ಕೂಡ ನಿಮಗೆ ಒಂದ್ಸಲ ಸ್ಟ್ಯಾಟಿಕ್ ಅನ್ಸ್ಬೋದು. ದಿಸ್ ಈಸ್ ಆಲ್ಸೋ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಕ್ವಶನ್. ಏನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಕೆಳ ಹೇಳಿಕೆಗಳು ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ವಿಕರವಾದವುದನ್ನು ಕರೆಕ್ಟ್ ಬರೀರಿ ಅಂದಾರ. ಸೊ ಇದು ಕಾನೂನಾತ್ಮಕ ಅಂದ್ರೆ ಜವಾಹರ್ಲಾಲ್ ನೆಹರು ಅವರ ಪ್ರಸ್ತಾಪದ ನಿರ್ಣಯ ಉದ್ದೇಶ ಅಂತಿಮವಾಗಿ ಪ್ರಸ್ತಾವನೆ ಆಯ್ತು. ಅಂದ್ರೆ ಪ್ರಸ್ತಾವನೆಗೆ ಪೀಠಿಗೆ ಸಂಬಂಧಪಟ್ಟಂತೆ ಕರೆಕ್ಟ್. ಇವರು ಜವಾಹರ್ಲಾಲ್ ನೆಹರು ರೆಸೊಲ್ಯೂಷನ್ ಇಂದ ಸ್ಟಾರ್ಟ್ ಆಗಿದೆ. ಇದು ಒಂದು ಕಾನೂನಾತ್ಮಕ ಸ್ವರೂಪದಲ್ಲ.
ಆಮೇಲೆ ಇದನ್ನ ತಿದ್ದುಪಡಿ ಮಾಡಲಾಗದು, ಅರ್ಥದ ತಿದ್ದುಪಡಿ ಮಾಡಲಾಗದು ಅಂತ ಕೊಟ್ಟಿದ್ದಾರೆ, ತಪ್ಪಾಗಿರ್ತಕ್ಕಂಥದ್ದು. ಸಿ ತಪ್ಪ ಅಥವಾ ಇದು ಹೋಯ್ತು, ಮೇಲಿನ ಎಲ್ಲವಂತೂ ಕೊಟ್ಟಿದ್ರೆ ಇದನ್ನು ಹೋಯ್ತು. ಎರಡನೇ ಆಪ್ಷನ್ ಕರೆಕ್ಟು, ಎ ಮತ್ತು ಬಿ. ಲಾಸ್ಟ್ ಒಂದು ಗೊತ್ತಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ಮಾಡಬಹುದು. ಆಯ್ತಾ? ಇದ್ರ ಬಗ್ಗೆ ನವೆಂಬರ್ ತಿಂಗಳಲ್ಲೂ ಕೂಡ ನಾನು ಮಾಡಿದ್ದೀನಿ. ನವೆಂಬರ್ ತಿಂಗಳು ಇನ್ ಡೆಪ್ತ್ ಅಲ್ಲಿ ಎಲ್ಲಾ ಕೇಸ್ಗಳ ಬಗ್ಗೆನೂ ಕೂಡ ಹೇಳಿದ್ದೀನಿ ನಾನು. ನೋಡ್ರಿ, ನಿಮಗೆ ಪ್ರೂಫ್ ಬೇಕಾದ ಅದಕ್ಕಿಂತ ಹಿಂದೆ ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2024 ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸಂವಿಧಾನದ ಅವಿಭಾಜ್ಯ ಅಂಗಗಳಾಗಿವೆ. ಆಯ್ತಾ? ಇಲ್ಲಿ 42ನೇ ತಿದ್ದುಪಡಿ ಕೊಟ್ಟಿದ್ದೀನಿ. ಅಂದ್ರೆ 42ನೇ ತಿದ್ದುಪಡಿ ಅಂದ್ರೆ ತಿದ್ದುಪಡಿ ಮಾಡಿದ್ರೆ ಅಂದ್ರೆ ಏನ್ ಅರ್ಥ? ತಿದ್ದುಪಡಿ ಮಾಡಬಹುದು, ಆದರೆ ಕೇಶವಾನಂದ ಭಾರತಿ ಪ್ರಕರಣ ಪ್ರಕಾರ ಮೂಲ ರಚನೆಗೆ ಧಕ್ಕೆ ಆಗಬಾರದು. ಒಂದೇ ಸ್ಟೇಟ್ಮೆಂಟ್ ಕವರ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಒಳಗನ ತಿದ್ದುಪಡಿ ಮಾಡಬಹುದು. 1976ರಲ್ಲಿ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಪದಗಳನ್ನ ಸೇರಿಸಲಾಯಿತು. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಪ್ರಕೃತಿಸಿದರು ಅಂತಕ್ಕಂಥದ್ದು ಕವರ್ ಮಾಡಿದೀವಿ. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, 1949 ನವೆಂಬರ್ 26 ಅಳವಡಿಸಿಕೊಂಡ ಭಾರತ ಸಂವಿಧಾನ ಪ್ರಸ್ತಾವನೆ ಕೆಳಗಂಡ ಯಾವ ಪದಗಳನ್ನು ಒಳಗೊಂಡಿರಲಿಲ್ಲ. ಇದನ್ನು ಕೂಡ ಇಂಪಾರ್ಟೆಂಟ್, ಇದನ್ನು ಕೂಡ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಪ್ರಶ್ನೆ. PDO ನಾನ್ HKದಲ್ಲಿ 2 ಪ್ರಶ್ನೆಗಳು ಕೇಳಿದ್ದಾರೆ ಒಂದೇ ಟಾಪಿಕ್ ಮೇಲೆ. 2 ಪ್ರಶ್ನೆಗಳು ಕವರ್ ಆಗಿದೆ. ಸಮಾಜವಾದಿ ಮತ್ತು ಗಣರಾಜ್ಯ ಇದು ಸೆಕ್ಯುಲಾರು ಅಖಂಡದ ಇಂಟಿಗ್ರಿಟಿ ಅಂತ ಕೊಟ್ಟಿದ್ದಾರೆ. ಈ 3 ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ACD, ಇಲ್ಲಿ ACD ಇರ್ತಕ್ಕಂಥದ್ದು ಸರಿ. ಇಲ್ಲಿ ಸೋಷಿಯಲಿಸ್ಟು, ಸೆಕ್ಯುಲಾರ್ ಮತ್ತು ಇಂಟಿಗ್ರಿಟಿ ನೋಡಿ ಯಾವ ಆಗುತ್ತೆ ಕನ್ನಡದಲ್ಲಿ. ಸ್ವಲ್ಪ ಗೊತ್ತಾಗ್ತಾ ಇಲ್ಲ ನನಗೆ, ಅದಕ್ಕೆ ನಿಮ್ಗೆ ಹೇಳ್ತೀನಿ. ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2024 ಸಮಾಜವಾದಿ ಜಾತ್ಯತೀತ ಸಂವಿಧಾನದ ಅಂಗವಿಭಾಜ್ಯ ಅಂಗ ಅಂತಕ್ಕಂಥ ಈಗ ಜಸ್ಟ್ ನಿಮಗೆ ತೋರಿಸಿದೆ. ಅದರಲ್ಲಿ 3 ಪದಗಳು ಸೋಷಿಯಲಿಸ್ಟು, ಸಮಾಜವಾದಿ, ಸೆಕ್ಯುಲರಿಸಮು, ಜಾತ್ಯತೀತ ಪದಗಳ ದೇಶದ ಸಂವಿಧಾನದ ಅಂಗವಾಗಿವೆ ಅಂತಕ್ಕಂಥ ಕೊಟ್ಟಿದ್ದೀವಿ. ಇನ್ನು 42ನೇ ತಿದ್ದುಪಡಿ 1976 ಅಂತ ಡಿಸ್ಕಷನ್ ಮಾಡಿ 1976ರಲ್ಲಿ ಭಾರತ ಸಂವಿಧಾನ ಪೂರ್ವಪೀಠಿಕೆಯಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಈ 3 ಪದಗಳನ್ನ ಸೇರಿಸಿದೀವಿ. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನಿಮಗೆ ಪ್ರೂಫ್ ಬೇಕಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2024 ರೀಸೆಂಟ್ ಇರೋದೇ ತೆಗೆದು ನೋಡಿ. ಹಿಂದೆನೂ ಕೂಡ ಕವರ್ ಮಾಡಿದೀವಿ ನಾವು. 2 ಕ್ವಶನ್ಗಳು ಕವರ್ ಆಗಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಸರ್ವೋದಯ ಚಳವಳಿ, ಭೂದಾನ ಚಳವಳಿ, ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಹಸಿರು ಕ್ರಾಂತಿ ಅಂದ್ರೆ MS ಸ್ವಾಮಿನಾಥನ್, ಇದು ಒಂದೇ ನಾವು ಮಾಡಿರ್ತಕ್ಕಂಥದ್ದು. ಅಂದ್ರೆ ಭೂದಾನ ಚಳವಳಿ ಕೂಡ ಮಾಡಿದೀವಿ, ಸರ್ವೋದಯ ಚಳವಳಿ ಕೂಡ ಮಾಡಿದೀವಿ. ಆದ್ರೆ ನಿಮ್ಗೆ ನಾವು ಮೇನ್ ಹಿಂಟ್ ಅಲ್ಲಿ ಜಾಸ್ತಿ ಇವರು MS ಸ್ವಾಮಿನಾಥನ್ ಅವರು ನಿಧನ ಹೊಂದಿರಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಆಗಿ ಇದು ಆಪ್ಷನ್ ತಗೊಂಡಿದ್ದೀನಿ. C4 ಆಗಬೇಕು. C4 ಅಂದ್ರೆ ಇದು ಇರ್ತಕ್ಕಂಥ 2 ಆಪ್ಷನ್ಗಳಿದಾವೆ. ಅರ್ಥ ಆಯ್ತಾ? ಇಲ್ಲಿ 2 ಇದಾವೆ. ಇದರಲ್ಲಿ ಸರ್ವೋದಯ ಚಳವಳಿ ಮಹಾತ್ಮ ಗಾಂಧಿಯವರ ಬಗ್ಗೆ ತೆಗೆದು ನೋಡಿ. ಆಯ್ತಾ? ಮಹಾತ್ಮ ಗಾಂಧಿಯವರ ಸಂದರ್ಭದಲ್ಲಿ ಮತ್ತು ಭೂದಾನ ಚಳವಳಿ ವಿನೋಬಾ ಭಾವೆ ಅವರ ಹುಟ್ಟುದಿನ ಸಂದರ್ಭದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಇನ್ನು ಶ್ವೇತ ಕ್ರಾಂತಿ ಬಗ್ಗೆ ವರ್ಗೀಸ್ ಕುರಿಯನ್ ಕ್ಷೀರ ದಿನ ಸಂದರ್ಭದಲ್ಲಿ D2 ಆಗಬೇಕು. ಅದಾಯ್ತಾ? D2 ಆಗ್ಬೇಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಇದು ಆಪ್ಷನ್, 3ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿ ತೋರಿಸ್ತೇನೆ. ನಿಮ್ಗೆ ಪ್ರೂಫ್ ಎಲ್ಲಿದ್ರೆ ರಾಷ್ಟ್ರೀಯ ಹಾಲು ದಿನ ನವೆಂಬರ್ 26 ನವೆಂಬರ್ ಮಂತ್ ಮ್ಯಾಗಝಿನ್ 2023 2024 ಕವರ್ ಮಾಡ್ತೀವಿ. ಬಟ್ ನವೆಂಬರ್ ಮಂತ್ ಮ್ಯಾಗಝಿನ್ ಇನ್ನೂ ಕೊಟ್ಟಿಲ್ಲ ನಾವು. ವರ್ಗೀಸ್ ಕುರಿ ಅವರನ್ನ ಶ್ವೇತ ಕ್ರಾಂತಿ ಪಿತಾಮಹ ಅಂತ ಕರಿತೀವಿ. ಕಾಣಿಸ್ತಾ ಇದೆ ವರ್ಗೀಸ್ ಕುರಿಯನ್. ಈ ಸ್ಟೇಟ್ಮೆಂಟ್ ಕವರ್ ಆಯ್ತು. ತದನಂತರದಲ್ಲಿ MS ಸ್ವಾಮಿನಾಥನ್ ನಿಧನ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. ಅರ್ಥ ಆಯ್ತಾ? ನೋಡ್ರಿ ಎಷ್ಟು ಸೆನ್ಸಿಟಿವ್ ಇರುತ್ತೆ KPSC ಪೇಪರ್ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಅವರೆಲ್ಲ ನಿಮಗೆ ಏನು ಸ್ಟ್ಯಾಟಿಕ್ ಕ್ವಶನ್ ಕೇಳ್ತಾರೆ ಎಲ್ಲ ಆಲ್ಮೋಸ್ಟ್ ಆಲ್ ಅದರಲ್ಲಿ 100ಕ್ಕೆ 70ರಿಂದ 80% ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. MS ಸ್ವಾಮಿನಾಥನ್ ಅವರು ನಿಧನ ಆಗಿದ್ರು, ಅದ್ರ ಮೇಲೆ ಅವ್ರ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಅರ್ಥ ಆಯ್ತಾ? ಇಲ್ಲೆಲ್ಲ ಹೇಳಿದೆ ನೀವು ಇವರು ಅಂದ್ರೆ ಸಿದ್ಧಾಂತವನ್ನು ಪಿತಾಮಹ ಸ್ವಾಮಿನಾಥನ್ ಅವರು, ಇವರ ಜನ್ಮಸ್ಥಳ ತಮಿಳುನಾಡು ಕುಂಭಕೋಳ, ಹಸಿರು ಕ್ರಾಂತಿ ಮೂಲಕ ಭಾರತೀಯ ಕೃಷಿ ಪರಿವರ್ತಿಸಿದ್ರು ಇವರು ಅಂತಕ್ಕಂಥದ್ದು. ಆಮೇಲೆ ಹಸಿರು ಕ್ರಾಂತಿ ಪಿತಾಮಹರಾಗಿದ್ರು ಅಂತಕ್ಕಂಥದ್ದು ಕೂಡ ನಿಮಗೆ ಇಲ್ಲಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೀವೇ ಕೌಂಟ್ ಮಾಡ್ತಾ ಹೋಗಿ ಕ್ವಶನ್. ಸುಮಾರು 40 ಕ್ವಶನ್ ಬಂದಿದ್ದಾವೆ. 40-40ಗಿಂತ ಹೆಚ್ಚಿಗೆ ಎರಡೂ ಸೇರಿ PDO HK PDO ನಾನ್ HK ಎರಡೂ ಸೇರಿ 40ಕ್ಕಿಂತಲೂ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ನನಗೆ ಸಿಕ್ಕಿರೋದ ಮಾತು ಮಾಡ್ತಾ ಇದ್ದೀನಿ ನಾನು. ಪಂಚಾಯತ್ ರಾಜ್ನ ಒಂದು 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿಗಳನ್ನ ಸಂವಿಧಾನದ ಯಾವ ಭಾಗ ಮತ್ತು ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಸೊ ಐ ಥಿಂಕ್ ಈ ಕ್ವಶನ್ಗೆ ನಿಮಗೆ ಗ್ರೇಸ್ ಬರ್ಬೋದು. ಯಾಕಂದ್ರೆ 73 74ನೇ ಅನುಸೂಚಿನೂ ಬೇರೆ ಇದಾವೆ, ತಿದ್ದುಪಡಿಗಳು ಅಂದ್ರೆ ಅವು ಭಾಗಗಳು ಕೂಡ ಬೇರೆ ಇದಾವೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಐ ಥಿಂಕ್ ನಿಯರ್ಲಿ ಆಪ್ಷನ್ ಇದು ಆಗುತ್ತೆ. ಭಾಗ 9 ಮತ್ತು 9A ಮತ್ತು 11ನೇ ಅನುಸೂಚಿ 12ನೇ ಅನುಸೂಚಿ ಆಗಬೇಕು 74ನೇ ತಿದ್ದುಪಡಿ ಅಂದ್ರೆ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿಲ್ಲ ಅವರು. ಇದಕ್ಕೆ ಮೋಸ್ಟ್ಲಿ ಗ್ರೇಸ್ ಬರ್ಬೋದು. ಇದು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಇದನ್ನ ಯಾವಾಗ ಕವರ್ ಮಾಡಿದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. PDO ನಾನ್ HKದಲ್ಲಿ ಕೇಳಿದಾರೆ ಈ ಪ್ರಶ್ನೆ.
ಭಾಗ 9 ಅನುಸೂಚಿ 11, 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ ಭಾಗ 9A ಅನುಸೂಚಿ 12. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ ಇಲ್ಲಿ ಅಂದ್ರೆ ಒಂದರಲ್ಲಿ ಜಮೀನ್ದಾರ್ ನಿರ್ಮೂಲನೆ ಅಧಿನಿಯಮ, ಭೂದಾರ ಚಳವಳಿ, ಹಸಿರು ಕ್ರಾಂತಿ, ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಪಂಚಾಯತ್ ರಾಜ್ ವ್ಯವಸ್ಥೆನ ಏಪ್ರಿಲ್ ಮಂತ್ ಮ್ಯಾಗಜಿನ್ 2024 ತೆಗೆದು ನೋಡಿ. ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ಏನಿದೆ, ಭೂ ವಿಕೇಂದ್ರೀಕರಣ ಅಂದ್ರೆ ವಿಕೇಂದ್ರೀಕರಣ ಮಾಡೋದು ಅಧಿಕಾರವನ್ನ, ಗ್ರಾಮೀಣ ಪ್ರದೇಶಗಳಿಗೆ ಸ್ಥಳೀಯ ಸ್ವಯಂ ಸರ್ಕಾರಗಳನ್ನು ಸ್ಥಾಪನೆ ಮಾಡೋದು. ಇದಕ್ಕೆ ಕರ ಆಗುತ್ತೆ. ಅಂದ್ರೆ ಡಿ 3 ಆಗಬೇಕು. ಡಿ 3 ಆಗಿರ್ತಕ್ಕಂಥದ್ದು ಒಂದೇ ಇದೆ. ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಸಿರು ಕ್ರಾಂತಿ ಈಗಾಗಲೇ ಹೇಳಿದೆ ನಿಮಗೆ, ಪ್ರೂಫ್ ಕೂಡ ತೋರಿಸ್ತೀನಿ ಇನ್ನೊಂದು ಬಾರಿ. MS ಸ್ವಾಮಿನಾಥನ್ ಸೆಪ್ಟೆಂಬರ್ 2023 ಹಸಿರು ಕ್ರಾಂತಿ ಕವರ್ ಮಾಡಿದೀವಿ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಏಪ್ರಿಲ್ 24, ಅರ್ಥ 2024 ಏಪ್ರಿಲ್ ಮಂತ್ 2024 ತೆಗೆದು ನೋಡಿ. ಅರ್ಥ ಅಧಿಕಾರ ವಿಕೇಂದ್ರೀಕರಣಗೊಳಿಸ ಭಾರತದಲ್ಲಿ ಸ್ಥಳೀಯ ಸರ್ಕಾರ ವ್ಯವಸ್ಥೆ ಜಾರಿಗೆ ತರಲಾಯಿತು. ಅರ್ಥ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಏನು? ಸ್ವಯಂ ಇವು ಸ್ಥಾಪನೆ ಮಾಡೋದು, ಪಂಚಾಯತ್ ರಾಜ್ ವ್ಯವಸ್ಥೆನ ಸ್ಥಾಪನೆ ಮಾಡೋದು ಅಂತ ಅರ್ಥ. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಂಡ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ ಅಂತ ಕೇಳಿದರೆ. 360 ಹಣಕಾಸಿನ ತುರ್ತು ಪರಿಸ್ಥಿತಿ ಅಂದರೆ ಸರಿಯಾಗಿದೆ. 368 ಸಂವಿಧಾನದ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ, ಇದನ್ನು ಸರಿಯಾಗಿದೆ. 280 ಹಣಕಾಸು ವಿಧೇಯಕ, ಇದನ್ನು ಸರಿಯಾಗಿದೆ. ನಿಮಗೆ ಈಗಾಗಲೇ ತೋರಿಸಿದೆ ನಾನು. ಅರ್ಥ ಆಯ್ತಾ? 360ನ ವಿಧಿಯ ಬಗ್ಗೆ ಬೇಕಂದ್ರೆ ನಿಮಗೆ ತೋರಿಸ್ತೀನಿ ಪ್ರೂಫ್. 280 ಬಗ್ಗೆನೂ ಪ್ರೂಫ್ ತೋರಿಸ್ತೀನಿ, 368 ಬಗ್ಗೆನೂ ಕೂಡ ತೋರಿಸ್ತೀನಿ. ಅಂದ್ರೆ ಇದಕ್ಕೆ ಎಲಿಮಿನೇಷನ್ ಮುಖಾಂತರ ಮಾಡಬಹುದಾಗಿತ್ತು, ನಮ್ಮ ಮ್ಯಾಗಜಿನ್ ಮಾತ್ರ ಓದಿದ್ರಿ. ಅರ್ಥ ಆಯ್ತಾ? ನೋಡಿಲಿ ಪ್ರೂಫ್, ಜೂನ್ ಮಂತ್ ಮ್ಯಾಗಜಿನ್ 2024 360 ಫೈನಾನ್ಷಿಯಲ್ ಎಮರ್ಜೆನ್ಸಿ, ಜೂನ್ ಮಂತ್ ಮ್ಯಾಗಜಿನ್. ಅರ್ಥ ಆಯ್ತಾ? ಈಗಲೇ ನಿಮಗೆ ತೋರಿಸ್ತೀನಿ ಪ್ರೂಫ್. ಅದ್ರಲ್ಲಿ ಎಲ್ಲ ಕವರ್ ಮಾಡಿದೀವಿ ನಾವು. ಸ್ಟೇಟ್ ಎಮರ್ಜೆನ್ಸಿ ಮತ್ತು ತದನಂತರದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ, ಆಮೇಲೆ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇದು ಕರೆಕ್ಟ್ ಆಯ್ತಾ? ಒಂದೇ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಇನ್ನು ಏಪ್ರಿಲ್ ಮಂತ್ 2023 ಏಪ್ರಿಲ್ ಮಂತ್ ಮ್ಯಾಗಜಿನ್ ಕೇಶವಾನಂದ ಭಾರತಿ ಪ್ರಕರಣಕ್ಕೆ 50 ವರ್ಷ ಏನಾಗಿತ್ತು ಆ ಸಂದರ್ಭದಲ್ಲಿ ಎಲ್ಲಾ ಡಿಸ್ಕಷನ್ ಮಾಡಿದೆ ನಿಮಗೆ. 368 ಕಾಣಿಸ್ತಾ ಇದೆ. ಸಂಸತ್ತಿಗೆ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಒದಗಿಸುವ ಆರ್ಟಿಕಲ್ 368, ಇದು ಕವರ್ ಆಗಿದೆ. 2 ಸ್ಟೇಟ್ಮೆಂಟು. ತದನಂತರದಲ್ಲಿ ನಿಮಗೆ ಇನ್ನೊಂದು ಇಲ್ಲಿ ಯಾವುದಂದ್ರೆ 280 ಹಣಕಾಸು ವಿಧೇಯಕ ಬಗ್ಗೆ ನಿಮ್ಗೆ ಈಗಾಗಲೇ ಜಸ್ಟ್ ತೋರಿಸಿದ್ದೀನಿ ನಾನು. 3 ಸ್ಟೇಟ್ಮೆಂಟ್ ಕವರ್ ಆಗಿದೆ. ಇದಕ್ಕೂ ಕೂಡ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕೆಳಗಂಡ ಯಾವ ಆಯ್ಕೆಯು MK ರಂಜಿತ್ ಸಿನ್ಹಾ ಇತರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರ ಮುಖದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪು ಸರಿಯಾಗಿ ವಿಧಿಸುತ್ತದೆ? ನೀವೇನಾದ್ರೂ ನಮ್ಮ ಕ್ಲಾಸ್ ಕಂಟಿನ್ಯೂಸ್ ಕೇಳಿದರೆ ಇದಕ್ಕೆ ಆರಾಮಾಗಿ ಮಾಡಬಹುದಾಗಿತ್ತು. ಅರ್ಥ ಆಯ್ತಾ? ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಿ. ಹವಾಮಾನ ಬದಲಾವಣೆ ಪ್ರತಿಕೂಲ ಪರಿಣಾಮಗಳಿಂದ ಮುಕ್ತರಾಗಿ ಮೂಲಭೂತ ಹಕ್ಕನ್ನು ಹೊಂದಿರುತ್ತಾರೆ. ಈಗಾಗಲೇ ನಿಮಗೆ ತೋರಿಸಿದೆ ನೀವು. ಹವಾಮಾನ ಬದಲಾವಣೆ ಮೂಲಭೂತ ಹಕ್ಕು ಅಂತಕ್ಕಂಥ ಈ ಕೇಸಲ್ಲಿ ಹೇಳಿದೆ. ಅರ್ಥ ಆಯ್ತಾ? ನೋಡಿಲಿ, ಹವಾಮಾನ ಬದಲಾವಣೆ ಸಂವಿಧಾನಕ್ಕೆ ಧಕ್ಕೆ, ಹಕ್ಕಿಗೆ ಧಕ್ಕೆ. ಇತ್ತೀಚೆಗೆ ಬಿಡುಗಡೆಯಾದ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಲ್ಲಿ 14/21 ವ್ಯಾಪ್ತಿಯೊಳಗೆ ಹವಾಮಾನ ಬದಲಾವಣೆ ಪ್ರತಿಕೂಲ ಪರಿಣಾಮಗಳ ವಿರುದ್ಧ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಗುರುತಿಸಿದೆ. ಕಾಣಿಸ್ತಾ ಇದನ್ನ ಬಂದಿರತಕ್ಕಂಥದ್ದು. ಆದರೆ ಇದಕ್ಕೆ 100% ನಮ್ಮದು ಹೆಲ್ಪ್ ಆಗಿಲ್ಲ. ನಿಮಗೆ 80 to 90% ಹೆಲ್ಪ್ ಆಗಿದೆ. ಐ ಥಿಂಕ್ ಏನಂದ್ರೆ ನಾವೊಂದು ಮಿಸ್ಟೇಕ್ ಏನ್ ಮಾಡಿದೆ ಅಂದ್ರೆ ಆ ಕೇಸು ಹೆಡ್ಡಿಂಗ್ ಹಾಕಿಲ್ಲ ಅನ್ಕೋತೀನಿ. ಯಾವ ಕೇಸು ಅಂತಕ್ಕಂಥದ್ದು ಇದು ಆಗಿಲ್ಲ. ಬಟ್ ನೀವು ಮ್ಯಾಗ್ಜಿನ್ ಕಂಟಿನ್ಯೂಸ್ ಓದಿದ್ರೆ ಮಾಡ್ಬೋದಾಗಿತ್ತು ಇದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇವುಗಳನ್ನ ಕೇಳಿದರೆ ಒಂದು ಹಿಂದೂ ವಿವಾಹ ಅಧಿನಿಯಮ, ಹಿಂದೂ ಉತ್ತರಾಖಂಡ ಅಧಿನಿಯಮ, ವರದಕ್ಷಿಣೆ ನಿಷೇಧ ಅಧಿನಿಯಮ ಕೊಟ್ಟಿದ್ದಾರೆ ಮತ್ತು ಸಮಾನ ವೇತನಕ್ಕೆ ಸಮಾನ. ಇದು ನಿಮಗೆ ಓದಿದ್ರೆ ನೀವು ಆರಾಮ ಹಾಕ್ಬೋದಾಗಿತ್ತು. ಮತ್ತು ಒಂದೇ ಗೊತ್ತಿದ್ರು ಕೂಡ ನೀವು ಪಾರ್ ಆಗ್ಬೇಕಾಗಿತ್ತು. ಒಂದು ಗೊತ್ತಿದ್ರೆ ಕಾಣಿಸ್ತಾನೆ, ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಅಂದ್ರೆ C1 ಆಗಬೇಕು. C1 ಇರ್ತಕ್ಕಂಥ ಆಪ್ಷನ್ ಮಾತ್ರ ಒಂದೇ ಇದೆ. 4ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು PDO ನಾನ್ HKದಲ್ಲಿ ಬಂದಿರತಕ್ಕಂಥದ್ದು. ಅಕ್ಟೋಬರ್ ಮಂತ್ ಮ್ಯಾಗಜಿನ್ 2024 ತೆಗೆದು ನೋಡಿ. ಮಹಿಳೆಯರಿಗೆ ಸಂಬಂಧಿಸಿದ ಕಾಯ್ದೆಗಳನ್ನು ಹಾಕಿದೀವಿ ನಾವಿಲ್ಲಿ. ಪೋಕ್ಸೋ ಹಾಕಿದೀವಿ, ಆಮೇಲೆ ಪ್ರೊಟೆಕ್ಷನ್ ಆಫ್ ವುಮೆನ್ಸ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಹಾಕಿದೀವಿ. ಡೌರಿ ಪ್ರೊವಿಷನ್ ಆಕ್ಟ್ ಕಾಣಿಸ್ತಾ ಇದೆನಾ 1961. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನ ದ ಸೆಕ್ಸುವಲ್ ಹೆರಾಸ್ಮೆಂಟ್ ಆಫ್ ವುಮೆನ್ ಎಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್ ರೆವಲ್ಯೂಷನ್ ಆಕ್ಟ್ 2013 ಕೂಡ ಕವರ್ ಮಾಡಿದ್ವಿ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಕೂಡ ಕವರ್ ಮಾಡಿದ್ವಿ. ಪ್ರೊವಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್. ಅರ್ಥ ಆಯ್ತಾ? ಇದಕ್ಕೆ ನೀವು ಏನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಅನಲೈಸಿಸ್ ಮತ್ತು ಮ್ಯಾಗಜಿನ್ ಇಂದ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿ ಕೆಳಗಂಡ ಯಾವ ಹೇಳಿಕೆ ಪರಿಶೀಲಿಸಿ? ಇದು ನೋಡಿ UPSC ಪ್ರಶ್ನೆ. ಇದು UPSC ಕಾಪಿ ಮಾಡಿದ್ದಾರೆ. ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ. ಉಲ್ಲೇಖ ಇಲ್ಲ, ಸರಿಯಾಗಿದೆ. ಅವಿಶ್ವಾಸ ನಿರ್ಣಯ ಪ್ರಸ್ತಾಪ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು, ಇದು ಸರಿಯಾಗಿರ್ತಕ್ಕಂಥದ್ದು. ತೋರಿಸ್ತೇನೆ ನಿಮಗೆ. ಆಗಸ್ಟ್ ಪಾರ್ಟ್ 1 ಮಂತ್ ಮ್ಯಾಗಜಿನ್ 2023 ಅವಿಶ್ವಾಸ ನಿರ್ಣಯ ಮೋದಿ ಸರ್ಕಾರ ವಿರುದ್ಧ ಒಂದು ಬಾರಿ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದೆ ನಾನು. ಆಗಸ್ಟ್ 2023 ಇದು. ಲೋಕಸಭೆ NDA ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸೇರಿದಂತೆ 23 ಪ್ರತಿ ಒಕ್ಕೂಟವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದವು. ಸರ್ಕಾರ ಇದರಲ್ಲಿ ವಿಜಯವನ್ನು ಸಾಧಿಸಿದೆ.
ಅವಿಶ್ವಾಸ ನಿರ್ಣಯ ಅಂದ್ರೆ ಏನು, ಲೋಕಸಭೆಯಲ್ಲಿ ಮಾತ್ರ ಇದನ್ನ ಮಂಡಿಸಬೇಕು ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಎಷ್ಟು ಪರ್ಸೆಂಟೇಜ್ ಆಗಬೇಕು, ಯಾವಾಗ ಪಾಸ್ ಆಗುತ್ತೆ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ, ಇದು ಎದಕ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ಇದು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಮಾತ್ರ ಸರ್ಕಾರದ ಅಂದ್ರೆ ವಿಧಾನಸಭೆಯಲ್ಲಿ ಮಾತ್ರ ಮಾಡೋಕ್ಕಾಗುತ್ತೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ಚಳವಳಿ 19ನೇ ಶತಮಾನ ಸರಿಯಾದ ಕಾಲಾನುಕ್ರಮಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅರೇಂಜ್ ಮಾಡಿದೆ ಅಂತ ಕೇಳಿದ್ದಾರೆ. ಆಯ್ತಾ? ಸೊ ಅರೇಂಜ್ ಮಾಡಿದ್ರೆ ಲಾಸ್ಟಿಗೆ ಯಾವ್ದು ಬರುತ್ತೆ, ರಾಮಕೃಷ್ಣ ಮಿಷನ್ ಬರುತ್ತೆ. ಅರ್ಥದ ರಾಮಕೃಷ್ಣ ಮಿಷನ್ ಅದು ಲಾಸ್ಟ್ ಸಿ ಇರಬೇಕು, ಅದ್ರ ಮೊದಲೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನಿಮಗೆ ತೋರಿಸ್ತೀನಿ ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು. ಮಾರ್ಚ್ ಮಂತ್ ಮ್ಯಾಗಝಿನ್ 2024 ರಾಮಕೃಷ್ಣ ಅಧ್ಯಕ್ಷ ನಿಧನ ಆದಾಗ ನಾವು ಡಿಸ್ಕಷನ್ ಮಾಡಿದೀವಿ. ರಾಮಕೃಷ್ಣ ಮಿಷನ್ ಅಧ್ಯಕ್ಷರು ನಿಧನ ಆಗಿದ್ರು. ಆ ಸಂದರ್ಭದಲ್ಲಿ ಕಾಣಿಸ್ತಾ ಇದನ್ನ ಸ್ವಾಮಿ ವಿವೇಕಾನಂದರು 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಅರ್ಥಾತ್ ಇದು ಕವರ್ ಆಗಿದೆ. ಇನ್ನು ತದನಂತರದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಏಪ್ರಿಲ್ 11ರಂದು 2024 ಏಪ್ರಿಲ್ 11 ಜನ್ಮದಿನ ಸಂದರ್ಭದಲ್ಲಿ ಮಾಡಿದೀವಿ. ಏಪ್ರಿಲ್ ಮಂತ್ ಮ್ಯಾಗಝಿನ್ 2024 ತೆಗೆದು ನೋಡಿ. ಅರ್ಥ ಆಯ್ತಾ? ಇಲ್ಲಿ ಕಾಣಿಸ್ತದನ್ನ ಸತ್ಯಶೋಧಕ ಸಮಾಜವನ್ನು 1873ರಲ್ಲಿ ಸ್ಥಾಪನೆ ಮಾಡಿದ್ರು. ಎರಡು ಕವರ್ ಆಗಿದಾವೆ. ಎರಡೂ ಗೊತ್ತಿದ್ರು ಕೂಡ ನೀವು ಆರಾಮಾಗಿ ಆಗ್ಬೋದಾಗಿತ್ತು. ಆಯ್ತಾ? ದಯಾನಂದ ಸರಸ್ವತಿ ಅವರು 1875ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಇದು ನಿಮಗೆ ಬಂದಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ. ಅರ್ಥ ಆಯ್ತಾ? ಅಂದ್ರೆ ಇದಕ್ಕೆ 100% ಕ್ವಶನ್ ಏನಾಗಿದೆ, ನಾವು ಮಾಡಿರ್ತಕ್ಕಂಥ ಎನ್ಲಾಸ್ ಇಂದ ಮತ್ತು ಮ್ಯಾಗಝಿನ್ ಇಂದ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್, ಸುಧಾರಣೆಗಳು ಅವುಗಳ ಪ್ರಭಾವದಿಂದ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ರೆ PDO ನಾನ್ HKದಲ್ಲಿ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ, ಸರಕು ಮತ್ತು ಸೇವಾ ಅಂದ್ರೆ ತೆರಿಗೆ, ಇದು ಸರಳೀಕೃತ ತೆರಿಗೆ ಅಂದ್ರೆ A2 ಆಗಬೇಕು. ಎರಡು ಅಂದ್ರೆ ಎರಡು ಇರೋದಕ್ಕೆ ಎಲ್ಲಿದೆ, A2 ಇರೋದು ಒಂದೇ ಆಪ್ಷನ್ ಇದೆ. ಅರ್ಥ ಆಯ್ತಾ? ಇದು ಒಂದೇ ಗೊತ್ತಿದ್ರೆ ನೀವು ಆರಾಮಾಗಿ ಇದನ್ನ ರೀಚ್ ಆಗ್ಬೋದೈತಿ ಈ ಕ್ವಶನ್. ಅರ್ಥ ಆಯ್ತಾ? ತೋರಿಸ್ತೀನಿ ನಿಮಗೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಇದು ಟ್ಯಾಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರ್ಥ, ಇದು ನಾನು ಎಷ್ಟು ಅಂದ್ರೆ ಒಂದು ಸುಮಾರು ಬಾರಿ 10 ಬಾರಿ ಮಾಡಿರ್ಬೋದು ನಮ್ಮ ಮ್ಯಾಗಝಿನಲ್ಲಿ ಕವರ್ ಮತ್ತು ಕ್ಲಾಸಲ್ಲಿ. ಅರ್ಥ ಆಯ್ತಾ? ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಯಾವ ರಾಜ್ಯಗಳು ಕೃಷ್ಣಾ ನದಿ ನೀರನ್ನ ಪಾಲನ್ನು ಪಡೆಯುತ್ತವೆ, ಇದು PDO ನಾನ್ HKದಲ್ಲಿ ಕೇಳಿದ್ರೆ ಇದನ್ನು ಕೂಡ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್. 3ನೇ ಆಪ್ಷನ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕಾಣಿಸ್ತಾ ಇದನ್ನ ಕೃಷ್ಣಾ ನದಿ. ತದನಂತರದಲ್ಲಿ ಹರಿಯುವ ರಾಜ್ಯಗಳು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ ಬಂದಿರತಕ್ಕಂಥದ್ದು. ಇದಕ್ಕೂ ಕೂಡ 100% ಹೆಲ್ಪ್ ಆಗಿದೆ. ನೋಡಿ, ಇಷ್ಟು ಸುಮಾರು ಪ್ರಶ್ನೆಗಳು ಬಂದಿವೆ. ನೀವೇ ಕೌಂಟ್ ಮಾಡಿ, 40ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಸೊ ಎಲ್ಲಾ ಪ್ರಶ್ನೆಗಳು ನಾವು ನಿಮಗೆ ಹುಡುಕಾಗಲ್ಲ. ನಿಮಗೆ ಇನ್ನೂ ಯಾರಿಗೆ ಸಿಕ್ಕಿದಾವೆ, ಯಾರು ಓದಿದ್ರೆ ಅವ್ರು ನಿಮಗೆ ನಾವು ವಾಟ್ಸಪ್ ಮುಖಾಂತರ ಕಳಿಸಿ. ಅರ್ಥ ಆಯ್ತಾ? ಇನ್ನು ನೋಡ್ರಿ, ಇದನ್ನು ಕೂಡ ಕವರ್ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ರೈತ ವಿದ್ಯಾನಿಧಿ 2021 ಲಾಂಚ್ ಮಾಡಿದ್ದು BJP ಸರ್ಕಾರ ಇದ್ದಕ್ರ ಅವಾಗ ಕವರ್ ಮಾಡಿದೀವಿ ನಾವು. ಅರ್ಥ ಆಯ್ತಾ? ಇನ್ನು 2024 ಪ್ಯಾರಿಸ್ ಒಲಿಂಪಿಕ್ ಆರ್ಟ್ಸ್ ಬೇರರ್, ಇದನ್ನು ಕೂಡ ಕವರ್ ಮಾಡಿರ್ತಕ್ಕಂಥದ್ದು. ಇನ್ನು ಸಂವಿಧಾನದ ಭಾಗ 9B, ಇದನ್ನು ಕೂಡ ಕವರ್ ಮಾಡಿರ್ತಕ್ಕಂಥದ್ದು. ಸುಮಾರು ಕ್ವಶನ್ಸ್ಗಳು ಕವರ್ ಮಾಡಿದೀವಿ ನೋಡಿ. ನಿಮಗೆ ವಿತೌಟ್ ನಾವು ಏನೋ ಒಂದು ಬಯಸದೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಂಥ ವಿಡಿಯೋಸ್ಗಳನ್ನ ಕೊಡ್ತಿದ್ದೀವಿ. ಎಲ್ಲಾ ವಿಡಿಯೋ ಶೇರ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಅರ್ಥ ಆಯ್ತಾ? ಇದರಿಂದ ನಮಗೂ ಕೂಡ ಸ್ವಲ್ಪ ಏನಾಗಲಿ ಅಂದರೆ ಸಹಾಯ ಆಗಲಿ. ಯಾಕಂದರೆ ನೀವು ಕಂಟಿನ್ಯೂಸ್ ನಮ್ಮ ಕ್ಲಾಸ್ ಕೇಳಿ ನಮಗೆ ಸಹಾಯ ಮಾಡ್ತಾ ಇದ್ರೆ ನಾವು ನಿಮಗೂ ಕೂಡ ಏನಂದರೆ ಇನ್ನೂ ಹೆಚ್ಚಿನ ಇಂಥ ಕಂಟೆಂಟ್ಸ್ಗಳನ್ನು ಕೊಡ್ತೀವಿ. ಅರ್ಥ ಆಯ್ತಾ? ನೀವು ಎಷ್ಟು ನಮಗೆ ರೆಸ್ಪಾಂಡ್ ಮಾಡ್ತೀರಾ ನಾವು ನಿಮ್ಗೆ ಅಷ್ಟು ಒಳ್ಳೆಯ ಕಂಟೆಂಟನ್ನು ಕೊಡ್ತೀವಿ. ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ಕೆಲಸ ಏನಂದರೆ ಎಲ್ಲ ಫ್ರೆಂಡ್ಸ್ಗಳು ಇದ್ರ ವಿಡಿಯೋಸ್ ಬಗ್ಗೆ ಇನ್ಫಾರ್ಮ್ ಮಾಡಿ, ಎಲ್ಲ ಒಂದು ವೇರಿಯಸ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಇಷ್ಟೇ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಆಮೇಲೆ ನೀವು ಇನ್ನೂ ಯಾರು ಮ್ಯಾಗ್ಝಿನ್ ತೊಗೊಂಡಿಲ್ಲ, ನಮ್ಮದು ಮ್ಯಾಗ್ಝಿನು ಕೂಡ ತೊಗೊಂಡು ನೀವು ರಿವೈಸ್ ಮಾಡ್ಬೋದು. ನಿಮಗೆ ಮ್ಯಾಗ್ಝಿನ್ ತೊಗೊಳಕ್ಕಾಗಲಿದ್ರೆ ಕ್ಲಾಸು ಕೇಳ್ಬೋದು. ಕ್ಲಾಸ್ ಕೇಳೋಕ್ಕಾಗಿಲ್ಲ ಅಂದರೆ ಮ್ಯಾಗ್ಝಿನ್ ಒಂದೇ ತೊಗೊಂಡ್ರು ಸಾಕು. ಯಾಕಂದರೆ ಅದರಲ್ಲಿ ನಿಮಗೆ ಇನ್ ಡೆಪ್ತ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀವಿ. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ ಫ್ರೆಂಡ್ಸ್. ಟೇಕ್ ಕೇರ್, ಬೈ ಬಾಯ್.